सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶಿವಮಹಿಮ್ನಾ ಸ್ತೋತ್ರಂ. ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ. ಪುಷ್ಪದಂತಾಚಾರ್ಯ ತನ್ನ ಆರಾಧ್ಯ ದೈವ ಶಿವನನ್ನ ಅಂತಸ್ತತ್ವಂ ತದಂತಸ್ತತ್ವಂ ಕಿಮಪಿ ಯಮಿನಸ್ತತ್ ಅಖಿಲ ಭವಾನ್. ಪರಮಾತ್ಮ ಶಿವನನ್ನ ಯಾವ ರೀತಿಯಿಂದ ಎಷ್ಟು ಹೊಗಳಿದ್ರೂ ಅವನಿಗೆ ಸಮಾಧಾನ ಆಗ್ತಾ ಇಲ್ಲ. ಯಾವೆಲ್ಲ ಯೋಗಿಗಳಿಗೆ ಅವನು ಹೇಗೆ ಕಾಣಿಸ್ಕೋತಾನೆ, ಹಾಗೆ ಕಾಣಿಸ್ಕೊಳ್ಳೋದಕ್ಕೆ ಆ ಯೋಗಿಗಳು ಮಾಡಿರುವಂತಹ ಸಾಧನೆ, ಆ ಸಾಧನೆಯಿಂದ ಅವ್ರಿಗಾಗಿರುವಂತಹ ಅನುಭವ, ಅದೆಲ್ಲ ಯಾವುದು ಅಂತಂದರೆ ಅದನ್ನು ಅಂತರತತ್ವಂ ಅಂತ ಕರೆದಿದ್ದಾನೆ. ಸೊ ಈ ಅಂತರತತ್ವ ಅಂತಂದರೆ ಒಂದು ರೀತಿಯಲ್ಲಿ ಆತ್ಮತೃಪ್ತಿ ಅಂತ. ಒಬ್ಬ ಜೀವಿಗೆ ಸಾಮಾನ್ಯವಾಗಿ ಆ ಒಂದು ಒಳಗಡೆನೆ ತಾನು ಮಾಡಿದಂತಹ ಅದು ಯಾವುದೇ ರೀತಿಯ ಕರ್ಮವಾಗಿರಲಿ, ಪೂಜೆ ಪುನಸ್ಕಾರದಿಂದ ಹಿಡಿದು ತಾನು ಮಾಡಿರುವಂತಹ ಯಾವ ಕರ್ಮದ ಕಾರಣದಿಂದ ಅವನಿಗೆ ತನ್ನಲ್ಲಿಯೇ ತನ್ನ ಒಳಗಿನಲ್ಲಿಯೇ ಒಂದು ರೀತಿಯ ತೃಪ್ತಿ ಸಿಕ್ಕಿರುತ್ತೆ, ಆಗ ಅವನು ಅದನ್ನು ಆತ್ಮತೃಪ್ತಿ ಅಂತ ಕರೀತಾನೆ. ಅದರ ಅರ್ಥ, ನನ್ನಲ್ಲಿರುವಂತಹ ಭಗವಂತ ಈ ನನ್ನ ಕರ್ಮವನ್ನು ಮೆಚ್ಚಿಕೊಂಡಿದ್ದಾನೆ, ಇದು ಅವನಿಗೆ ಇಷ್ಟ ಆಗಿದೆ, ನಾನು ಮಾಡಿರುವಂತಹ ಈ ಕರ್ಮ ಅವನಿಗೆ ಇಷ್ಟ ಆಗಿದೆ. ಸೊ ಹೀಗೆ ಆತ್ಮತೃಪ್ತಿಯನ್ನು ತನ್ನಲ್ಲಿಯೇ ಕಂಡುಕೊಂಡು ಅದರಿಂದ ಮತ್ತಷ್ಟು ಅವನು ಪುಳುಕಿತನಾಗುವಂತಹದ್ದು, ತನ್ನ ಆತ್ಮವಿಶ್ವಾಸವನ್ನು ಮತ್ತಷ್ಟು ಅವನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಈ ಒಂದು ಅನುಭವ ಅವನಿಗೆ ಬಹಳ ದೊಡ್ಡ ಆನಂದವನ್ನು ಕೊಡುತ್ತೆ. ಕಣ್ಣುಗಳಲ್ಲಿ ನೀರನ್ನು ತುಂಬ್ಕೋತಾನೆ. ಆ ಒಂದು ಆನಂದವನ್ನು ತುಂಬ ಹೃದಯದಿಂದ ಅವನು ಅನುಭವಿಸ್ತಾನೆ. ಸೊ ಇಂತಹ ಅನುಭವಕ್ಕೆ ಕಾರಣ ಏನು ಅಂತಂದರೆ ಅಂತರತತ್ವ ಅಂತ ಕರೀತಾನೆ. ದಟ್ ಅಂತರತತ್ವ ಅಂತಂದ್ರೆ ಇಲ್ಲಿ ಆತ್ಮತೃಪ್ತಿಯನ್ನು ಅವನು ಕಂಡುಕೋತಾನೆ. ಆ್ಯಂಡ್ ಆ ಆತ್ಮತೃಪ್ತಿ ಅನ್ನುವಂತಹದ್ದು ಪರಮಾತ್ಮ ನಿನ್ನ ಸ್ವಭಾವ, ದಟ್ ಈಸ್ ವಿ ಕಾಲ್ ಇಟ್ ಬ್ಲಿಸ್. ಪರಮಾತ್ಮನನ್ನ ಆನಂದ ಸ್ವರೂಪಿ ಅಂತ ಹೇಳ್ತೀವಿ. ಹಿಸ್ ನೇಚರ್ ಈಸ್ ಬ್ಲಿಸ್ಫುಲ್, ಆ್ಯಂಡ್ ದಟ್ ಬ್ಲಿಸ್ಫುಲ್ ಇಟ್ ಈಸ್ ಯು ಭಗವಾನ್. ಅದನ್ನು ಇಲ್ಲಿ ಆ ಅಂತರತತ್ವ ಅಥವಾ ದಟ್ ಆತ್ಮತೃಪ್ತಿ, ಆ ಒಂದು ಸತ್ಯ, ದಟ್ ಬ್ಲಿಸ್ ಇಟ್ ಈಸ್ ಯು. ಹೀಗೆ ಭಗವಂತನನ್ನು ಅವನು ತನ್ನ ಆರಾಧ್ಯ ದೈವ ಶಿವನನ್ನು ಹೀಗೆ ಸ್ತುತಿ ಮಾಡ್ತಾ ಇದ್ದಾನೆ. ಇಲ್ಲಿ ಭಗವಂತನ ನಿರ್ಗುಣ ನಿರಾಕಾರವನ್ನು ಕುರಿತು ವಿಚಾರ ಮಾಡಿರುವಂತಹದ್ದು. ಯಾಕೆಂತಂದರೆ ಇಲ್ಲಿ ತೃಪ್ತಿ ಅಥವಾ ಆನಂದ ಈ ರೀತಿ ಹೇಳಿದಾಗ ಅಲ್ಲಿ ದೇರ್ ಈಸ್ ನೋ ಫಾರ್ಮ್, ಅಲ್ಲಿ ಯಾವುದೇ ಒಂದು ರೂಪವನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ.
ಭಗವಂತನ ನಿರ್ಗುಣ ನಿರಾಕಾರ ರೂಪ ಅಂತಂದರೆ ಅದು ಕೇವಲ ಇಟ್ ಕ್ಯಾನ್ ಬಿ ರಿಯಲೈಸ್ಡ್. ದ ಎಸೆನ್ಷಿಯಲ್ ನೇಚರ್ ಆಫ್ ಗಾಡ್ ಈಸ್ ಬ್ಲಿಸ್. ಆ್ಯಂಡ್ ಈವನ್ ದಿಸ್ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ನಾವೇನು ಹೇಳ್ತೀವಿ, ದಟ್ ಈಸ್ ಅಗೇನ್ ನಥಿಂಗ್ ಬಟ್ ದಿ ಬ್ಲಿಸ್. ಹೀಗೆ ಹೇಳಿದಾಗ ಪರಮಾತ್ಮನ ಈ ಸ್ವಭಾವಗಳಾದ ದಟ್ ಈಸ್ ಬ್ಲಿಸ್ಫುಲ್ ಅಂತ ನಾವೇನು ಹೇಳ್ತೀವೋ ಅದನ್ನಾಗಲಿ, ಅಥವಾ ದಿ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ ಅದನ್ನು ಯಾವ ರೀತಿಯಿಂದ ಕೂಡ ನಾವು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಆರ್ ಐ ಕೆನಾಟ್ ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್. ಈ ಒಂದು ಜ್ಞಾನ, ದಿಸ್ ನಾಲೆಡ್ಜ್ ಅಬೌಟ್ ದಿ blissful nature of the Bhagavan or the consciousness ಅಂತ ಹೇಳಿದಾಗ it is to be realized. The knowledge about this is to be realized. It cannot be explained. ಒಂದು ವೇದಾಂತದ ವಿಚಾರವನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ಸ್ವಾಮಿ ಸರ್ವಪ್ರಿಯಾನಂದ ಅವರು ಹೇಳ್ತಾರೆ, ಐ ಕೆನಾಟ್ ಟೀಚ್ ಯು ವೇದಾಂತ ಆರ್ ಯು ಕೆನಾಟ್ ಲರ್ನ್ ವೇದಾಂತ ಫ್ರಮ್ ಮೀ. ಇಟ್ ಈಸ್ ನಾಟ್ ಪಾಸಿಬಲ್. ವೇದಾಂತ ಕೆನಾಟ್ ಬಿ ಟಾಟ್, ಬಟ್ ಸ್ಟಿಲ್ ಆ ಒಂದು ವೇದಾಂತ ಅಂತ ಹೇಳಿದಾಗ ಅದರ ಸತ್ಯವನ್ನು ಒಬ್ಬ ಸಾಧಕ ತಾನೇ ರಿಯಲೈಸ್ ಮಾಡ್ಕೋಬೇಕು. ಆದರೆ ಆ ಸಾಧಕನನ್ನು ನಾನು ಪ್ರಿಪೇರ್ ಮಾಡ್ತೀನಿ ಅಷ್ಟೆ. ಅವನಿಗೆ ಇಲ್ಲಿ ನಾನು ಐ ಕ್ಯಾನ್ ಗೈಡ್ ಹಿಮ್, ಐ ಕ್ಯಾನ್ ಶೋ ಹಿಮ್ ದಿ ಪಾತ್. ಯಾವ ಮಾರ್ಗದಲ್ಲಿ ಹೋದರೆ ನೀನು ಇದನ್ನು ಅರ್ಥ ಮಾಡ್ಕೋಬಹುದು ಅಂತ ಹೇಳೋದಕ್ಕೆ ಒಬ್ಬ ಗುರು ಆಗಿರೋನು ತನ್ನ ಶಿಷ್ಯನಿಗೆ ಮಾರ್ಗವನ್ನು ಸೂಚಿಸ್ತಾನೆ, ಮಾರ್ಗವನ್ನು ತೋರಿಸ್ತಾನೆ. ಒಬ್ಬ ಸಾಧಕನಿಗೆ ಈ ಆತ್ಮಜ್ಞಾನವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಒಬ್ಬ ಗುರು ತಾನು ಬೆಳಕಾಗಿ ನಿಂತು ಅವನಿಗೆ ಮಾರ್ಗವನ್ನು ತೋರಿಸ್ತಾನೆ. ಆದರೆ ಆ ಮಾರ್ಗದಲ್ಲಿ ಹೆಜ್ಜೆ ಹಾಕಿ ಹೋಗಿ ಸಾಧಕ ಆ ಸತ್ಯವನ್ನು ತಾನು ತಿಳ್ಕೋಬೇಕು. ಗುರು ಕೇವಲ ಅಲ್ಲಿ ಹೇಗೆ ಹೋಗ್ಬೋದು ಅನ್ನುವಂತಹ ಒಂದು ದಾರಿಯನ್ನು ತೋರಿಸ್ತಾನೆ. ಆದರೆ ಇಟ್ ಈಸ್ ಟು ಬಿ ರಿಯಲೈಸ್ಡ್ ಬೈ ದಿ ಸಾಧಕ ಆನ್ ಹಿಸ್ ಓನ್ ಎಫರ್ಟ್ಸ್. So to realize that knowledge, he has to put efforts. ತಾನೇ ಶ್ರಮವನ್ನು ಹಾಕಿ ಅಲ್ಲಿ ಇದನ್ನು ತಾನು ಕಂಡುಕೊಳ್ಳುವಂತಹ ಸತ್ಯ. ಸೊ ವೇದಾಂತದ ಸತ್ಯ ಅಥವಾ ದಿ ಆತ್ಮಜ್ಞಾನ ಅಂತ ಹೇಳಿದಾಗ ಸ್ವಾಮಿ ಸರ್ವಪ್ರಿಯಾನಂದವರು ಅದನ್ನೇ ಹೇಳ್ತಾ ಇದ್ದಾರೆ, ನಾನು ಅದನ್ನು ಟೀಚ್ ಮಾಡೋಕ್ಕಾಗೋದಿಲ್ಲ ಅಥವಾ ಅದನ್ನು ನೀನು ಕಲ್ತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇಟ್ ಈಸ್ ನಾಟ್ that type of jnana. So one must realize this within. So ಹೀಗೆ ಈ ಒಂದು ರಿಯಲೈಸೇಷನ್ ಅಂತಂದಾಗ ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್. ಸಪೋಸ್ ನನಗೆ ಇದರ ಬಗ್ಗೆ ಒಂದು ರಿಯಲೈಸೇಷನ್ ಆಗಿದೆ, ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ನನಗೆ ಸಂಪೂರ್ಣವಾಗಿ ಅದರ ಅರಿವು ಇದೆ. ಹೀಗೆ ಹೇಳಿದಾಗ ಅದನ್ನು ನಾನು ಅನುಭವ ಮಾಡ್ಕೊಂಡಿದ್ದೀನಿ ಅಂತಂದರೆ ಅದು ಕೇವಲ ನನ್ನ ಅನುಭವ. ನಿನಗೆ ಇದು ಅನುಭವ ಆಗಿದೆ ಅಂತಂದರೆ ನಿನಗಾಗಿರೋ ಅನುಭವ ಏನು ಅಂತ ನನಗೆ ಅರ್ಥ ಆಗೋದಿಲ್ಲ. ಬಿಕಾಸ್ ಇಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್. ಫಾರ್ ಯು ಇಟ್ ಈಸ್ ಅ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ದಟ್ ರಿಯಲೈಸೇಷನ್ ಈಸ್ ಯುವರ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಸೊ ಹೀಗೆ ಯಾರಿಗೆ ರಿಯಲೈಸೇಷನ್ ಅನ್ನುವಂತಹದ್ದಾಗಿರುತ್ತೆ ಅದು ಕೇವಲ ಅವರ ಅನುಭವ. ಸೊ ನನಗೆ ರಿಯಲೈಸೇಷನ್ ಆಗಿದೆ ಅಂತಂದರೆ ಅದು ಕೇವಲ ನನಗೆ ಮಾತ್ರ ಗೊತ್ತು. ಅದು ನನಗೆ ಗೊತ್ತಿದೆ ಅಂತ ಹೇಳಿದಾಗ ಐ ಕೆನಾಟ್ ಡಿಸ್ಕ್ರೈಬ್ ಇಟ್. ನಾನು ಅದನ್ನು ಅದು ಹೀಗಿದೆ ಅಂತ ಹೇಳಿ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ದಿಸ್ ಈಸ್ ದಿ ಎಸೆನ್ಷಿಯಲ್ ನೇಚರ್ ಆಫ್ ದಿ ಗಾಡ್. ಸೊ ಅದರಿಂದ ಇಲ್ಲಿ ಸತ್ಯವನ್ನು ಒಬ್ಬ ಮನುಷ್ಯ ತಾನೇ ಅನುಭವಿಸಬೇಕು.
ಅದನ್ನೇ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳಿದ್ದಾನೆ. ಒಬ್ಬ ಸಾಧಕ ಈ ಒಂದು ಸತ್ಯವನ್ನು ಅರಿತುಕೊಂಡಾಗ ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ ಆ ಸಂತೋಷಕ್ಕಾಗಿ. ಬಿಕಾಸ್ ಅವನ ಹೃದಯ ತುಂಬಿ ಬಂದಿದೆ, ಅವನದನ್ನು ಅನುಭವಿಸಿದ್ದಾನೆ. ಆ ಅನುಭವಿಸುವಾಗ ಅವನಲ್ಲಿ ಆದಂತಹ ಆ ಕೆಲವು ಭಾವನೆಗಳನ್ನು ಅವನು ವ್ಯಕ್ತಪಡಿಸ್ತಾನೆ. ಅದನ್ನು ಆತ್ಮತೃಪ್ತಿ ಅಂತ ಹೇಳ್ತಾನೆ, ಆ ರೀತಿಯಲ್ಲಿ ನೋಡ್ತಾನೆ. ಅಂತರತತ್ವ ಅಂತ ಅದನ್ನು ಇಲ್ಲಿ ಪುಷ್ಪದಂತಾಚಾರ್ಯ ಕರೆದಿದ್ದಾನೆ. ಸೊ ಅದು ಆತ್ಮತೃಪ್ತಿ ಆಗಿರಬಹುದು ಅಥವಾ ಅಂತರತತ್ವ ಆಗಿರಬಹುದು, ಆರ್ ಈವನ್ ದಟ್ ಈಸ್ ಗಾಡ್ ರಿಯಲೈಸೇಷನ್, ದಟ್ ಬ್ಲಿಸ್ಫುಲ್ ನೇಚರ್ ಆಫ್ ದಿ ಗಾಡ್ ಅಂತ ಹೇಳಿದಾಗ ಅದು ಏನಾಗಿದೆ ಅದು ಕೇವಲ ಆ ಸಾಧಕನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ದಟ್ ಬ್ಲಿಸ್ಫುಲ್ ಇಟ್ ಈಸ್ ಯು ಭಗವಾನ್ ಅಂತ ಹೇಳಿ ಭಗವಂತನನ್ನು ಅವನು ಸ್ತುತಿ ಮಾಡ್ತಾ ಇದ್ದಾನೆ. ಮತ್ತು ಇಂತಹ ಅನುಭವಗಳನ್ನು ಅನುಭವಿಸಿದವನು ಯಾರು, ರಿಯಲೈಸ್ ಮಾಡ್ಕೊಂಡಿರೋನು ಯಾರು ಅಂತಂದರೆ, ಈ ಸ್ತೋತ್ರದಲ್ಲಿ ಅಂತಹ ಸಾಧಕರನ್ನು ಯಮಿನಃ ಯಮಿನಃ ಅನ್ನುವಂತಹ ಪದಪ್ರಯೋಗವಾಗಿದೆ ಇಲ್ಲಿ. ಸೊ ಇಲ್ಲಿ ಯಮಿನಃ ಅಂತಂದರೆ ಯೋಗಿಗಳು, ಸಾಧಕರು. ಈ ಯೋಗಿಗಳು ಅಂತರ್ಮುಖಿಯಾದಾಗ ಅವರಿಗೆ ಈ ಒಂದು ಸಂತೋಷದ ಅನುಭವ ಆಯಿತು ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಸೊ ಅವರಿಗೆ ಹೇಗೆ ಇದು ರಿಯಲೈಸೇಷನ್ ಆಯಿತು ಮತ್ತು ಅಂತರ್ಮುಖಿಯಾದಾಗ ಇದು ಗೊತ್ತಾಯಿತು ಅಂತಂದರೆ ದಟ್ ಇನ್ವರ್ಡ್ ಜರ್ನಿ, ಆ ಇನ್ವರ್ಡ್ ಜರ್ನಿಯನ್ನು ಅವರು ಹೇಗೆ ಪ್ರಾರಂಭ ಮಾಡಿದ್ರು, ಹೇಗೆ ಅಲ್ಲಿ ಹೋಗಿ ತಲುಪಿದ್ರು, ಹೌ ಡಿಡ್ ದೇ ಡೂ ಇಟ್. ಸೊ ದ ಇನ್ವರ್ಡ್ ಜರ್ನಿ ಅಂತ ಹೇಳಿದಾಗ ಇಟ್ ಈಸ್ ಎ ಪ್ರೋಸೆಸ್, ಅದೊಂದು ಅಭ್ಯಾಸ, ಅದೊಂದು ಕ್ರಮ, ಸಾಧನೆ. ಅದು ಹೇಗೆ ಸಾಧ್ಯ ಆಯಿತು, ಇದನ್ನು ಗಳಿಸ್ಕೋಬೇಕು ಅಂತಂದರೆ ಮೊಟ್ಟ ಮೊದಲಿಗೆ ಹಿ ಶುಡ್ ಬಿಕಮ್ ಯೋಗಿ. ಅವರುಗಳು ಯೋಗಿಗಳಾಗಬೇಕು ಫಸ್ಟ್. ಅಂತಹ ಯೋಗಿಗಳನ್ನು ಇಲ್ಲಿ ಯಮಿನಃ ಅಂತ ಕರೆದಿದ್ದಾರೆ. ಸೊ ಎಗೈನ್ ಯಮಿನಃ, ಇಲ್ಲಿ ಯಮಿನಃ ಅಥವಾ ಯೋಗಿಗಳು ಅಂತಂದರೆ ಯಾಕೆ ಹಾಗೆ ಕರೆದಿದ್ದಾರೆ ಅವ್ರನ್ನ ಅಂತಂದರೆ, ಮತ್ತು ಅವ್ರನ್ನೆಲ್ಲ ದೇ ಹ್ಯಾವ್ ಟು ಬಿಕಮ್ ಯೋಗಿಗಳು ಫಸ್ಟ್. ಅಂತರ್ಮುಖಿ ಆಗೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಅರ್ಹತೆ ಯಾವುದು ಅಂತಂದರೆ ಫಸ್ಟ್ ಥಿಂಗ್ ಈಸ್ ದೇ ಶುಡ್ ಬಿಕಮ್ ಯೋಗಿಗಳು. ಆ ಯೋಗಿಗಳಾಗೋದಕ್ಕೆ ಅವ್ರೇನು ಮಾಡಬೇಕು, ಯಮಿನಃ ದೇ ಹ್ಯಾವ್ ಟು ಫಾಲೋ ಸರ್ಟನ್ ಯಮಾಸ್ ಅಂತಂದರೆ, ಯಮ ಅಂತಂದರೆ ನಿಯಮಗಳು. ದೇ ಫಾಲೋಡ್ ಆಲ್ ಸಚ್ ಯಮಾಸ್ ಅಂಡ್ ಬಿಕಮ್ ಯೋಗಿ. ಸೊ ಇಲ್ಲಿ ಯಾವುದು ಅಂತಹ ಯಮ ಸಾಧನೆಗಳು ಅಂತಂದರೆ, ನಮ್ಮ ಶಾಸ್ತ್ರ 5 ರೀತಿಯ ಯಮಗಳನ್ನು ಇಲ್ಲಿ ಉಲ್ಲೇಖ ಮಾಡಿದೆ. ಯಾವುದದು ಯಮಗಳು ಅಂತಹದ್ದು ಅಂತಂದರೆ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಅಂಡ್ ಅಪರಿಗ್ರಹ. ಸೊ ಮೊದಲನೇದಾಗಿ ಅಹಿಂಸಾ. ಅಹಿಂಸಾ ಅಂತಂದರೆ ನಾನ್ ವಯಲೆನ್ಸ್. ವಿ ಹ್ಯಾವ್ ಟು ಬಿ ವೆರಿ ಆನೆಸ್ಟ್ ಆ್ಯಂಡ್ ಅವರ್ ನೇಚರ್, ನಮ್ಮ ಆ್ಯಕ್ಟಿವಿಟೀಸ್ ಹೇಗಿರಬೇಕು ಅಂತಂದರೆ ಇಟ್ ಮಸ್ಟ್ ಬಿ ವೆರಿ ಟ್ರಾನ್ಸ್ಪರೆಂಟ್. ನಾನು ಏನು ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಹೇಗೆ ನನಗೆ ಗೊತ್ತಾಗ್ತಾ ಇದೆ, ನನಗೆ ಹೇಗೆ ನಾನು ಮಾಡ್ತಾ ಇರೋದ್ರ ಬಗ್ಗೆ ಅರಿವು ಇದೆ, ಎಗೇನ್ ಅದು ಬೇರೆಯವ್ರಿಗೂ ಕೂಡ ಗೊತ್ತಾಗಬೇಕು. ದಟ್ ಈಸ್ ಟ್ರಾನ್ಸ್ಪರೆನ್ಸಿ. ಸೊ ಅಷ್ಟು ಟ್ರಾನ್ಸ್ಪರೆನ್ಸಿ ಇರಬೇಕು ನನ್ನ ಆ್ಯಕ್ಟಿವಿಟೀಸ್ಗಳಲ್ಲಿ. ನಾನು ಏನೇ ಮಾಡಲಿ, ನಾನು ಮಾಡುವಂತಹ ಎಲ್ಲ ನನ್ನ ಚಟುವಟಿಕೆಗಳಲ್ಲಿ ಟ್ರಾನ್ಸ್ಪರೆನ್ಸಿ, ಅಲ್ಲಿ ಕದ್ದು ಮುಚ್ಚಿ ಮಾಡೋವಂಥದ್ದೇನಿರಲ್ಲ. ಐ ಮಸ್ಟ್ ಬಿ ವೆರಿ ಆನೆಸ್ಟ್. ಸೊ ಆ ಒಂದು ಅದನ್ನು ಎಲ್ಲ ಮಾತುಕತೆಗಳು, ನಮ್ಮ ಎಲ್ಲ ಆ್ಯಕ್ಟಿವಿಟೀಸು ಅಲ್ಲಿ ಒಂದು ಪಾರದರ್ಶಿತ್ವ. ದಿಸ್ ಈಸ್ ಸತ್ಯ. ಅಹಿಂಸಾ ಅಂತಂದರೆ ನಾನ್ ವೈಲೆನ್ಸ್, ಯಾರನ್ನು ಹಿಂಸೆ ಮಾಡಬಾರ್ದು. ಸೊ ಟು ಪ್ರಾಕ್ಟೀಸ್ ದಿಸ್ ಅಹಿಂಸಾನ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಕಂಪ್ಯಾಷನ್ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ ಟು ಕಲ್ಟಿವೇಟ್ ದಿ ಕೈಂಡ್ನೆಸ್.
ಎರಡನೇದು ಸತ್ಯ, ದಟ್ ಈಸ್ ಟ್ರೂತ್ಫುಲ್ನೆಸ್. ಸೊ ಟ್ರೂತ್ಫುಲ್ನೆಸ್ ಅಂತಂದರೆ ವಿ ಹ್ಯಾವ್ ಟು ಬಿ ವೆರಿ ಆನೆಸ್ಟ್ ಆ್ಯಂಡ್ ದೆರ್ ಮಸ್ಟ್ ಬಿ ವೆರಿ ಟ್ರಾನ್ಸ್ಪರೆನ್ಸಿ ಇನ್ ಆಲ್ ಅವರ್ ಆ್ಯಕ್ಟಿವಿಟೀಸ್. ನಮ್ಮ ಎಲ್ಲ ನಡೆ ನುಡಿ ಮಾತು ಕಥೆಗಳು ಅಂತ ನಾವೇನು ಹೇಳ್ತೀವಿ ಅವೆಲ್ಲವುಗಳಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು. ದಟ್ ಈಸ್ ಸತ್ಯ. ಆ್ಯಂಡ್ ಅಸ್ತೇಯ. ಅಸ್ತೇಯ ಅಂತಂದರೆ ಕಳ್ಳತನ ಮಾಡದೇ ಇರುವಂತಹದ್ದು, ನಾನ್ ಸ್ಟೀಲಿಂಗ್. ಬೇರೊಬ್ಬರಿಂದ ಅವ್ರಿಗೆ ಸೇರಿರುವಂತಹ ವಸ್ತುಗಳನ್ನು ಅಪಹರಣ ಮಾಡಬಾರ್ದು. ಯಾಕೆಂದರೆ ಅದು ನಮ್ಮದಲ್ಲ. ಫಸ್ಟ್ ಆಫ್ ಆಲ್ ಆ ವಸ್ತುಗಳು ಆ ಮನುಷ್ಯನಿಗೆ ಬೇಕಾಗಿದೆ, ಅದರಿಂದ ಅವನು ಅದನ್ನು ಇಟ್ಕೊಂಡಿದ್ದಾನೆ. ಸೊ ಅವನಿಗೆ ಬೇಕಾಗಿರುವಂತಹದ್ದನ್ನು ನಾನು ತಂದು ನನ್ನ ಬಳಿ ಇಟ್ಕೊಳ್ಳೋದು, ದಟ್ ಈಸ್ ಕಾಲ್ಡ್ ಕಳ್ಳತನ. ಇಲ್ಲಿ ಅಪಹರಣ ಅಥವಾ ಕಳ್ಳತನ ಅಂತ ನಾವೇನು ಹೇಳ್ತೀವಿ ಅಷ್ಟು ಮಾತ್ರ ಅಲ್ಲ, ಯಾವುದು ನಂದಲ್ಲ ಅದನ್ನು ನಾನು ಇಟ್ಕೋಬಾರ್ದು, ಯಾವುದು ನನಗೆ ಬೇಕಾಗಿಲ್ಲ ಅದನ್ನು ನಾನು ಇಟ್ಕೋಬಾರ್ದು. ಸೊ ನನಗೆ ಏನು ಬೇಕು ಹಾಗಾದರೆ ಅದನ್ನು ನಾನು ಫಸ್ಟ್ ತಿಳ್ಕೋಬೇಕಾಗುತ್ತೆ. ಸೊ ನನಗೆ ಏನು ಬೇಕು ಅದು ಮಾತ್ರ ನನ್ನ ಬಳಿ ಇರಬೇಕು. ಸೊ ಮುಖ್ಯವಾಗಿ ನನಗೆ ಬೇಕಾಗಿರೋವಂತಹದ್ದು ಯಾವುದು ಅಂತ ನಾನು ಗುರುತಿಸ್ಕೋಬೇಕು. ಬೇರೆ ಯಾರದೋ ಬಳಿ ಬೇರೆ ಏನೋ ಇದೆ ಅಂತ ಹೇಳಿ ಅವುಗಳನ್ನು ನೋಡಿ ಅವುಗಳಿಂದ ನನಗೆ ಉಪಯೋಗ ಇದೆಯೋ ಇಲ್ವೋ, ಆದರೂ ಕೂಡ ಅದು ನೋಡೋಕ್ಕೆ ಚೆನ್ನಾಗಿದೆ ಅಥವಾ ಇನ್ನೇನೋ ಬೆಲೆ ಬಾಳುವಂತಹದ್ದು, ಹೀಗೆ ಯಾವುದೋ ಒಂದು ಅದರ ಗುಣಕ್ಕೆ ನಾನು ಮನಸೋತು ನನಗೆ ನನ್ನದಲ್ಲದೆ ಹೋದರೂ ಅದನ್ನು ನಾನು ತಂದಿಟ್ಕೊಳ್ಳುವಂತಹದ್ದು ಈಸ್ ಕಾಲ್ಡ್ ದಿ ಅಪಹರಣ. ಅದರಿಂದ ಜೊತೆಗೆ ನನಗಿದು ಬೇಡ ಅಂತಂದ ಮೇಲೆ ಅದನ್ನು ಇಟ್ಕೋಬಾರ್ದು. ಸೊ ನನ್ನದಲ್ಲದನ್ನು ನಾನು ಇಟ್ಕೊಳ್ಳುವಂತಹದ್ದನ್ನು ಕೂಡ ಇಲ್ಲಿ ಕಳ್ತನ ಅಂತ ಹೇಳ್ತಾರೆ. ಅದರಿಂದ ಟು ದಟ್ ಎಕ್ಸ್ಟೆಂಟ್ ಐ ಮಸ್ಟ್ ಬಿ ವೆರಿ ಆನೆಸ್ಟ್. ಆಸ್ತೇಯ ಅಂತಂದರೆ ನನ್ನದು ಅಲ್ಲದೆ ಇರುವಂತಹದ್ದು ನನ್ನ ಬಳಿ ಇರಲೇಬಾರ್ದು. ಸೊ ದಿಸ್ ಈಸ್ ಆಸ್ತೇಯ. ಆ್ಯಂಡ್ ಬ್ರಹ್ಮಚರ್ಯ, ನಾಲ್ಕನೇ ಯಮ. ಬ್ರಹ್ಮಚರ್ಯ ಅಂತಂದರೆ ಸೆಲ್ಫ್ ಕಂಟ್ರೋಲ್, ಆತ್ಮನಿಗ್ರಹ. ನಮ್ಮ ಆಲೋಚನೆಗಳಲ್ಲಿ, ಈವನ್ ಥಾಟ್ಸ್, ಅವುಗಳಲ್ಲಿ, ಮಾತುಗಳಲ್ಲಿ, ನಡತೆಯಲ್ಲಿ, ನಾವು ಮಾಡುವಂತಹ ಕರ್ಮ ಕಾರ್ಯಗಳಲ್ಲಿ ದೆರ್ ಮಸ್ಟ್ ಬಿ ಸಮ್ ಡಿಸಿಪ್ಲಿನ್, ಶಿಸ್ತು ಅಂತ ಹೇಳ್ತಾರೆ. ಸೊ ಶಾಸ್ತ್ರ ಯಾವ ರೀತಿ ನಮಗೆ ಕೆಲವು ಡೂಸ್ ಆ್ಯಂಡ್ ಡೋಂಟ್ಸ್ ಅವುಗಳನ್ನು ಹೇಳ್ಕೊಟ್ಟಿದೆ, ಎಕ್ಸಾಕ್ಟ್ಲಿ ಅವುಗಳನ್ನು ಫಾಲೋ ಮಾಡೋದಕ್ಕೆ ನನ್ನಲ್ಲಿ ಏನೆಲ್ಲ ಶಿಸ್ತು ಡಿಸಿಪ್ಲಿನ್ ಇರಬೇಕೋ ಅವೆಲ್ಲವುಗಳನ್ನು ನಾನು ಫಾಲೋ ಮಾಡುವಂತಹದ್ದು, ದಟ್ ಈಸ್ ಬ್ರಹ್ಮಚರ್ಯ. ಆ್ಯಂಡ್ ಕೊನೆಯದು ಅಪರಿಗ್ರಹ. ಅಪರಿಗ್ರಹ ಅಂತಂದರೆ ಸಂಗ್ರಹ ಬುದ್ಧಿ ಅಂತ ಹೇಳ್ತಾರೆ. ಸಂಗ್ರಹಣ ಬುದ್ಧಿಯಿಂದ ನಾವು ಬಹಳ ದೂರ ಇರಬೇಕು. ನನಗೂ ಬೇಕೋ ಬೇಡವೋ ಆದರೂ ಕೂಡ ಲೆಟ್ ಮಿ ಹ್ಯಾವ್ ಇಟ್, ಅದು ನನ್ನ ಬಳಿ ಇರಲಿ, ಇಂತಹದ್ದನ್ನು ದುರಾಸೆ ಅಂತ ಹೇಳ್ತಾರೆ. ನನಗೆ ಅದರಿಂದ ಏನೂ ಉಪಯೋಗ ಇಲ್ಲ ಅಂತ ಅಂದಮೇಲೆ ಆದರೆ ಅದು ಅವನ ಬಳಿ ಇರಬಾರ್ದು, ಅದು ನನಗೆ ಬೇಕು. ದಿಸ್ ಈಸ್ ಕಾಲ್ಡ್ ಸಂಗ್ರಹ ಬುದ್ಧಿ. ಸೊ ನಾನ್ ಅಟ್ಯಾಚ್ಮೆಂಟ್ ಟು ಮೆಟೀರಿಯಲ್ಸ್ ಆ್ಯಂಡ್ ಡಿಸೈರ್ಸ್. ಸೊ ಸಂಗ್ರಹ ಬುದ್ಧಿಯನ್ನು ಬೆಳೆಸ್ಕೊಳ್ಳದೇ ಇರುವಂತಹದ್ದು, ನನ್ನ ಅವಶ್ಯಕತೆಗಿಂತ ಹೆಚ್ಚಾಗಿ ಯಾವುದನ್ನು ನಾನು ಇಟ್ಕೋಬಾರ್ದು. ಸೊ ದಟ್ ಈಸ್ ಅಪರಿಗ್ರಹ. ಸೊ ಹೀಗೆ ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಈ 5 ನಿಯಮಗಳನ್ನು ಯಾರು ತಮ್ಮ ಸಾಧನೆ ಅಂತ ಹೇಳಿ ಅವುಗಳನ್ನು ಅಭ್ಯಾಸ ಮಾಡಿಕೊಂಡು ಅದರಂತೆಯೇ ಪರಿಪಾಲನೆ ಯಾರು ಮಾಡ್ತಾ ಇರ್ತಾರೆ, ದೇ ಆರ್ ಕಾಲ್ಡ್ ಯಮಿನಃ. ಈ 5 ಯಮಗಳನ್ನು, ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಈ 5 ಯಮಗಳನ್ನು ಯಾರು ಬಹಳ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ದೇ ಆರ್ ಕಾಲ್ಡ್ ದಿ ಯಮಿನಃ. ಅಂಡ್ ಸಚ್ ಯಮಿನಃ, ದೇ ಆರ್ ಕಾಲ್ಡ್ ದಿ ಯೋಗೀಸ್. ಅಂಡ್ ದೀಸ್ ಯೋಗೀಸ್, ಈ ಯೋಗಿಗಳು ಈ ಒಂದು ಆತ್ಮಜ್ಞಾನವನ್ನು ಪಡ್ಕೋತಾರೆ. ಅವರಿಗೆ ಇಟ್ ಈಸ್ ಪಾಸಿಬಲ್ ಫಾರ್ ದೆಮ್ ಟು ರಿಯಲೈಸ್ ದಿ ಟ್ರೂತ್. ಭಗವಂತನನ್ನು ಹೋಗಿ ಸೇರಬೇಕು, ನನಗೆ ಭಗವಂತ ಬೇಕು ಅನ್ನುವಂತಾದರೆ, ಸೊ ಎ ಸಾಧಕ, ಎ ಯೋಗಿ ಶುಡ್ ಲೀಡ್ ಎ ಧಾರ್ಮಿಕ್ ಲೈಫ್.
ಹೀಗೆ ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಬಹಳ ಚೆನ್ನಾಗಿ ಯಮವನ್ನು ಪಾಲಿಸಿ ಮುಂದಿನ ಹಂತಕ್ಕೆ ನಾವು ನಮ್ಮನ್ನು ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ನಮ್ಮ ಶಾಸ್ತ್ರ ಗ್ರಂಥಗಳೇ ಇವುಗಳನ್ನು ನಮಗೆ ತಿಳಿಸುವಂತಹದ್ದು. ಬಿಕಾಸ್ ದೇ ಆರ್ ದಿ ಮ್ಯಾನ್ಯುಯಲ್ಸ್, ದೇ ಗೈಡ್ ಅಸ್. ಇದಾದ ನಂತರ ಶಾಸ್ತ್ರ ತಿಳಿಸುವಂತೆ ನಮ್ಮ ಮನಸ್ಸನ್ನು ಅಂತರ್ಮುಖಿಯಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಸಾಧನೆ ಆಗಬೇಕಾಗತ್ತೆ. ಸೊ ನೌ ವಿ ಆರ್ ಪ್ರಿಪೇರ್ ಟು ಟೇಕ್ ಇನ್ವರ್ಡ್ ಜರ್ನಿ, ಗೋಯಿಂಗ್ ವಿತಿನ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಸೊ ಈಗ ನಾವು ನಮ್ಮೊಳಗೆ ನಾವು ಪ್ರವೇಶಿಸುವಂತಹದ್ದನ್ನು ಕಲಿಬೇಕು, ಅಂತರ್ಮುಖಿ. ಆ್ಯಂಡ್ ಅಗೇನ್ ಇಟ್ ಈಸ್ ನಾಟ್ ದಟ್ ಈಸಿ, ಇಟ್ಸ್ ಎ ಲರ್ನಿಂಗ್. ಅಗೇನ್ ಇದೊಂದು ಪ್ರೋಸೆಸ್, ಕ್ರಮ. ಸೊ ಫಾರ್ ದಿಸ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪೇಷನ್ಸ್. ಬಹಳ ತಾಳ್ಮೆ ಇರಬೇಕು, ಸಹನೆ ಇರಬೇಕು. ಈವನ್ ನಾವು ಸಾಮಾನ್ಯವಾಗಿ ಮೆಡಿಟೇಷನ್ ಅಂತಂದರೆ ಧ್ಯಾನ ಅಂತ ಹೇಳ್ತೀವಿ. ಧ್ಯಾನ ಅಂತಂದರೆ ಅದನ್ನು ಕೂಡ ಅನೇಕರು ಅಂತರ್ಮುಖಿಯಾಗುವ ವಿಧಾನ ಅಂತ ಹೇಳ್ತಾರೆ. ಬಟ್ ಧ್ಯಾನ ಈಸ್ ಅಗೇನ್ ನಾಟ್ ಈಸಿ, ಇಟ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಇದು ಕೂಡ ಒಂದು ರೀತಿಯ ಸಾಧನೆ, ಅಷ್ಟು ಸುಲಭವಾಗಿ ಇದು ಒಲಿಯೋದಿಲ್ಲ. ಸೊ ಈವನ್ ಫಾರ್ ದಿಸ್ ಧ್ಯಾನ, ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಮನಸ್ಸಿನ ಸಮಾಧಾನಕರ ಸ್ಥಿತಿ. ಮನಸ್ಸನ್ನು ಅನೇಕ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ, ಯಾಕೆ ನಾವು ನಮ್ಮ ಮನಸ್ಸನ್ನು ಸಮಾಧಾನಕರವಾಗಿ ಇಟ್ಕೋಬೇಕು? ನಂಬರ್ 1. ನಂಬರ್ 2, ಮನಸ್ಸನ್ನು ಹೇಗೆ ಸಮಾಧಾನ ಪಡಿಸುವಂತಹದ್ದು. ಸೊ ದಿಸ್ ಈಸ್ ಹೌ ಟು ಟ್ರೈನ್ ದಿ ಮೈಂಡ್. ಮನಸ್ಸಿನ ಸ್ವಭಾವನೇ ಚಂಚಲತೆ. ಮನಸ್ಸು ಅಂತಂದಾಗ ಅದು ಸದಾಕಾಲ ಅಲೆದಾಡ್ತಾ ಇರುತ್ತೆ. ಅದು ಒಂದು ಕಡೆ ಇದ್ದ ಹಂಗೆ ಇನ್ನೊಂದು ಕ್ಷಣದಲ್ಲಿ ಅದು ಮತ್ತೊಂದು ಕಡೆ ಹೊರಟೋಗಿರುತ್ತೆ. ಸೊ ಮನಸ್ಸು ಅಲಿತಾ ಇರುತ್ತೆ ಹೊರ ಪ್ರಪಂಚದಲ್ಲಿ. ಮತ್ತು ಮನಸ್ಸು ಅಂತ ಹೇಳಿದಾಗ ಅಲ್ಲಿ ದೇರ್ ಈಸ್ ನೋ ಸ್ಥಿರತೆ. ಸೊ ಹೀಗೆ ಚಂಚಲತೆ, ಅಸ್ಥಿರತೆ, ಇವೆಲ್ಲ ಮನಸ್ಸಿನ ಸ್ವಭಾವಗಳು. ಈ ಎಲ್ಲ ಲಕ್ಷಣಗಳು ಕೂಡ ಒಟ್ಟಿಗೆ ಅದರಲ್ಲಿ ಇರೋದ್ರಿಂದ ಇಟ್ ಈಸ್ ಕಾಲ್ಡ್ ದಿ ಮೈಂಡ್. ಮೈಂಡ್ ಅಂತಂದಾಗ ಅದು ಈ ರೀತಿನಲ್ಲೇ ಇರಬೇಕು, ಅದರ್ವೈಸ್ ವಿ ಕೆನಾಟ್ ಕಾಲ್ ಇಟ್ ಮೈಂಡ್. ಮೈಂಡ್ ಅಂತ ಹೇಳಿದಾಗ ಅಲ್ಲಿ ಅಸ್ಥಿರತೆ, ಚಂಚಲತೆ, ಹೀಗೆ ಅವೆಲ್ಲ ಅಲ್ಲಿರಬೇಕು. ಬಿಕಾಸ್ ಈ ಒಂದು ಕಂಡೀಷನ್ಗಳು, ಮನಸ್ಸಿನ ಈ ಒಂದು ಸ್ವಭಾವಗಳಿಂದ ಮನಸ್ಸು ಕುಣಿತಾ ಇರುತ್ತೆ. ಅಂತಂದರೆ ಅದು ಅಸ್ಥಿರತೆ. ಮನಸ್ಸು ಕುಣಿತಾ ಇದೆ ಅಂತಂದರೆ ಅದು ಸ್ಥಿರವಾಗಿಲ್ಲ ಅಂತ. ಈಗ ಮನಸ್ಸು ಅಂತ ಹೇಳಿದಾಗ ಹೊರಪ್ರಪಂಚದಲ್ಲಿ ಯಾವುದೋ ಒಂದು ವಸ್ತುವನ್ನು ಮನಸ್ಸು ನೋಡಿದಾಗ ಅದು ಏನು ಅನ್ನುವಂತಹದ್ದು ಇನ್ನೂ ಮನಸ್ಸಿಗೆ ಅರ್ಥ ಆಗಿಲ್ಲ, ಕೇವಲ ಅದನ್ನು ನೋಡಿರುತ್ತಷ್ಟೆ. ನೋಡಿದ ಕೂಡಲೇ ಅದರ ಯಾವುದೋ ಆ ವಸ್ತುವಿನ ಯಾವುದೋ ಒಂದು ಗುಣಕ್ಕೆ ಇದು ಸೋತು ಆ ವಸ್ತುವಿನಲ್ಲಿ ಆಸಕ್ತಿಯನ್ನು ಹೊಂದುತ್ತೆ, ಆಕರ್ಷಿತವಾಗುತ್ತೆ. ಆದರೆ ಎಕ್ಸಾಕ್ಟಾಗಿ ಆ ವಸ್ತು ಏನು, ಅದರಿಂದ ನನಗೆ ಉಪಯೋಗ ಇದೆಯಾ, ನಾನು ಏನು ಮಾಡಬಹುದು ಆ ವಸ್ತುವನ್ನು ಇಟ್ಕೊಂಡ್ರೆ, ಇದು ಯಾವುದನ್ನು ಮನಸ್ಸು ಚರ್ಚೆ ಮಾಡೋದಿಲ್ಲ. ಒಂದು ವಸ್ತುವನ್ನು ನೋಡುತ್ತೆ ಪ್ರಪಂಚದಲ್ಲಿ, ಆ ವಸ್ತು ನನಗೆ ಬೇಕು ಅಂತ ಹಠ ಮಾಡುತ್ತೆ. ಸೊ ಯಾವಾಗ ವಸ್ತು ಹೊರ ಪ್ರಪಂಚದಲ್ಲಿರುತ್ತೆ, ಮನಸ್ಸು ಅದನ್ನು ತಾನಿರುವ ಜಾಗದಿಂದ ಅದನ್ನು ನೋಡುತ್ತೆ. ಮತ್ತೆ ಅದು ತನಗೆ ವಶವಾಗುವವರೆಗೆ ಮನಸ್ಸು ಅದನ್ನು ಪಡಿಬೇಕು ಅಂತ ಹೇಳಿ ಅದಕ್ಕಾಗಿ ಅನೇಕ ರೀತಿಯ ಅದನ್ನು ಪಡ್ಕೋಬೇಕು ಅಂತ ಹೇಳಿ ಒಂದು ತನ್ನ ಸ್ಥಿರತೆಯನ್ನು ಕಳ್ಕೊಳ್ಳುತ್ತೆ. ಅದನ್ನು ಮನಸ್ಸು ಕುಣಿತಾ ಇದೆ ಅಂತ ಹೇಳ್ತಾರೆ. ಅಂದರೆ ಆ ಮನಸ್ಸಿಗೆ ಸಮಾಧಾನ ಇಲ್ಲ, ಆ ವಸ್ತು ನನಗೆ ಸಿಗೋವರೆಗೆ ಸಮಾಧಾನ ಇಲ್ಲ. ಸೊ ನಾವೇ ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ, ಟಿಲ್ ಐ ಗೆಟ್ ದಟ್ ಐ ಆಮ್ ನಾಟ್ ಹ್ಯಾಪಿ ಅಂತ ಹೇಳ್ತೀವಿ.
ಯಾವುದೋ ಒಂದರ ಬಗ್ಗೆ ನಾವು ಒಂದು ಆಸಕ್ತಿಯನ್ನು ಬೆಳೆಸ್ಕೋತೀವಿ, ಆದರೆ ಎಷ್ಟರ ಮಟ್ಟಿಗೆ ಅದು ನನಗೆ ಉಪಯೋಗ ಸಹಕಾರಿ ಅನ್ನುವಂತಹದ್ದು ಗೊತ್ತಿಲ್ಲ. ಬಟ್ ಬಿಕಾಸ್ ಆಫ್ ದಿ ಅಟ್ರಾಕ್ಷನ್ ನಾನು ಏನು ಮಾಡ್ತೀನಿ, ಐ ವಿಲ್ ಬಿ ಹ್ಯಾಪಿ ಓನ್ಲಿ ವೆನ್ ಐ ಗೆಟ್ ಇಟ್. ಟಿಲ್ ಐ ಗೆಟ್ ಇಟ್ ಐ ಆಮ್ ನಾಟ್ ಹ್ಯಾಪಿ. ಸೊ ಇದೆಲ್ಲ ನಾವು ಈ ರೀತಿ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ ಬಿಕಾಸ್ ಆಫ್ ದಿ ಮೈಂಡ್. ಅದನ್ನು ಕುರಿತು ಇನ್ನು ಮನಸ್ಸಿನ ಅಸ್ಥಿರತೆ. ಸೊ ಮನಸ್ಸು ಕುಣಿತಾ ಇದೆ ಅಂತಂದರೆ ಬಿಕಾಸ್ ಆಫ್ ದಿಸ್. ಅದು ಯಾವುದೋ ಒಂದು ವಸ್ತುವಿನಲ್ಲಿ ಆಕರ್ಷಣೆಯನ್ನು ಹೊಂದಿದೆ. ಆ ಒಂದು ವಸ್ತು ತನಗೆ ಸಿಗುವವರೆಗೆ ಅದು ಕುಣಿತಾ ಇರುತ್ತೆ, ನನಗೆ ಬೇಕು ನನಗೆ ಬೇಕು. ಸೊ ದಿಸ್ ಇಸ್ ಕಾಲ್ಡ್ ಮನಸ್ಸು ಹಠ ಮಾಡ್ತಾ ಇದೆ ಅಂತ. ಸೊ ಮನಸ್ಸನ್ನು ಯಾಕೆ ನಾವು ಸಮಾಧಾನ ಮಾಡಬೇಕು ಅಂತಂದರೆ ಅದು ಕುಣಿತಾ ಇರುತ್ತೆ. ಅದು ಕುಣಿತಾ ಇರೋದನ್ನು ನಾವು ನಿಲ್ಲಿಸಬೇಕು. ಆ ವಸ್ತುವಿನ ಬಗ್ಗೆ ಸರಿಯಾದ ಜ್ಞಾನವನ್ನು ನಾವು ಮನಸ್ಸಿಗೆ ಕೊಡಬೇಕು. ವಿ ಹ್ಯಾವ್ ಟು ಟ್ರೈನ್ ದಿ ಮೈಂಡ್. ಮನಸ್ಸಿಗೆ ಸರಿಯಾದ ಒಂದು ಶಿಕ್ಷಣವನ್ನು ಕೊಡಬೇಕು. ಮುಖ್ಯವಾಗಿ ಮನಸ್ಸಿಗೆ ನಾವು ತಿಳಿಸ್ಕೊಡ್ಬೇಕಾಗಿರುವಂತಹದ್ದು ಏನು ಅಂತಂದ್ರೆ, ಆ ವಸ್ತುವಿನ ಬಗ್ಗೆ ಸಂಪೂರ್ಣ ಅರಿವು ಮನಸ್ಸಿಗೆ ಗೊತ್ತಾಗಬೇಕು. ಆ ವಸ್ತುವಿನಿಂದ ನಿನಗೆ ಯಾವ ಉಪಯೋಗ ಇದೆ ಅಥವಾ ಉಪಯೋಗ ಇಲ್ಲ, ಅದನ್ನು ಪಡ್ಕೋಬೇಕು ಅಂತಂದರೆ ನಿನಗೆ ಬೇಕಾಗಿರುವಂತಹ ಅರ್ಹತೆ ಏನು, ಆ ಅರ್ಹತೆ ನಿನ್ನಲ್ಲಿದೆಯಾ, ಎಷ್ಟರ ಮಟ್ಟಿಗೆ ನೀನು ಅದನ್ನು ಉಪಯೋಗಿಸ್ಕೋತೀಯಾ. ಸೊ ಹೀಗೆ ಆ ವಸ್ತುವಿನ ಬಗ್ಗೆ ಸಂಪೂರ್ಣ ಚಿತ್ರಣವನ್ನು ಮನಸ್ಸಿಗೆ ಕೊಟ್ಟು ಅದು ನಿನಗೆ ಬೇಕೋ ಬೇಡವೋ ನೌ ಯು ಡಿಸೈಡ್. ಆಗ ಮನಸ್ಸು ಶಾಂತವಾಗುತ್ತೆ. ಓಹೋ, ನನಗಿದು ಬೇಕಾ, ನನಗಿದು ಬೇಡವಾ. ಸೊ ಕುಣಿತಾ ಇರುವಂತಹ ಮನಸ್ಸು ಒಂದು ಕಡೆ ಅದು ಕ್ವೈಟ್ ಆಗಿ ಆ ವಸ್ತುವಿನ ಬಗ್ಗೆ ಸರಿಯಾದ ಜ್ಞಾನವನ್ನು ಪಡ್ಕೋಬೇಕು ಅಂತ ಹೇಳಿ ಇಟ್ ಅಬ್ಸರ್ವ್ಸ್. ಅದನ್ನು ಕುರಿತು ಆಲೋಚನೆಯನ್ನು ಮಾಡುತ್ತೆ, ಅದನ್ನು ಅಬ್ಸರ್ವ್ ಮಾಡುತ್ತೆ. ಇದು ನನಗೆ ಬೇಕಾ ಬೇಡವಾ ಅಂತ. ಅದು ಬೇಕಾಗಿದೆ ಅಂತಂದರೆ ಅದನ್ನು ಪಡ್ಕೊಳ್ಳೋದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಆ ಅರ್ಹತೆಗಳನ್ನು ಗಳಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಇಲ್ಲ ಅದರಿಂದ ನನಗೆ ಉಪಯೋಗ ಇಲ್ಲ, ಏನೋ ನೋಡಿದ ಕೂಡಲೇ ಅದು ಬೇಕು ಅಂತ ಅನ್ನಿಸ್ತು, ನೌ ಐ ಗಾಟ್ ದಿ ಕ್ಲಾರಿಟಿ ಅಬೌಟ್ ಇಟ್, ಸೊ ಐ ಡು ನಾಟ್ ವಾಂಟ್ ಇಟ್. ವೆನ್ ದ ಮೈಂಡ್ ಡಿಸೈಡ್ಸ್ ದಟ್ ಐ ಡು ನಾಟ್ ವಾಂಟ್ ಇಟ್, ದ ಮೈಂಡ್ ಬಿಕಮ್ಸ್ ವೆರಿ ಕ್ವೈಟ್. ಸೊ ಮನಸ್ಸನ್ನು ಹೇಗೆ ಸಮಾಧಾನ ಪಡಿಸೋದು ಅಂತಂದರೆ, ಯಾವಾಗ ಮನಸ್ಸು ಒಂದು ವಸ್ತುವಿನ ಬಗ್ಗೆ ಒಂದು ರೀತಿಯ ಆಸಕ್ತಿಯನ್ನು ಬೆಳೆಸ್ಕೊಳ್ಳುತ್ತೆ, ಆಗ ಮನಸ್ಸಿಗೆ ನಾವು ಶಿಕ್ಷಣವನ್ನು ಕೊಡಬೇಕು. ಆ ವಸ್ತು ನಿನಗೆ ಬೇಕೋ ಬೇಡವೋ, ಆ ವಸ್ತುವಿನಿಂದ ನಿನಗೇನು ಉಪಯೋಗ ಆಗತ್ತೆ, ಆ ವಸ್ತುವನ್ನು ನೀನು ಪಡ್ಕೊಳ್ಳೋದ್ರಿಂದ ಇನ್ಫ್ಯಾಕ್ಟ್ ಉಪಯೋಗಕ್ಕಿಂತ ಅದರಿಂದ ಬೇಡದ್ದೇ ನಿನಗಾಗತ್ತೆ. ಹೀಗೆ ಅದರ ಒಂದು ಸಂಪೂರ್ಣವಾಗಿ ಆ ವಸ್ತುವಿನ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಚಾರವನ್ನು ಮನಸ್ಸಿಗೆ ತಿಳಿಸಿಕೊಟ್ಟಾಗ ಮನಸ್ಸು ಇಟ್ ಡಿಸೈಡ್ಸ್ ವೆದರ್ ಐ ವಾಂಟ್ ಇಟ್ ಆರ್ ನಾಟ್. ಆ ನಂತರದಲ್ಲಿ ಮನಸ್ಸು ಸಮಾಧಾನವನ್ನು ಹೊಂದುತ್ತೆ. ಸೊ ಹೀಗೆ ಈ ಮನಸ್ಸು ಅಂತಂದಾಗ ಇಂತಹ ಈ ಎಲ್ಲ ಕಂಡೀಷನ್ಸ್ಗಳು ಮನಸ್ಸಿನಲ್ಲಿ ಇರುತ್ತೆ. ಹಠ ಮಾಡುವಂತಹದ್ದು, ಕುಣಿಯೋದು. ಸೊ ಇವೆಲ್ಲವನ್ನುಗಳನ್ನು ತಿಳಿದು ಮನಸ್ಸಿಗೆ ಒಂದು ಸಮಾಧಾನವನ್ನು ಕೊಡಬೇಕಾಗುತ್ತೆ. ಸೊ ಯಾವಾಗ ಮನಸ್ಸು ಸಮಾಧಾನವಾಗಿರುತ್ತೆ, ಶಾಂತವಾಗಿರುತ್ತೆ, ಮನಸ್ಸು ಒಂದು ಕಡೆ ನಿಲ್ಲುತ್ತೆ, then that mind it is possible for you to use that mind to focus. ಸೊ ಒಬ್ಬ ಸಾಧಕ ತನ್ನ ಮನಸ್ಸಿಗೆ ಶಿಕ್ಷಣವನ್ನು ಕೊಟ್ಟು ಮನಸ್ಸು ಬಹಳ ಸಂತೋಷದಿಂದ ಸಮಾಧಾನದಿಂದ he should realize, he should know that the mind is available for him. ಮೈಂಡ್ ಈಸ್ ವಿತ್ ಹಿಮ್ ಅನ್ನುವಂತಹದ್ದು ಅವನಿಗೆ ಗೊತ್ತಾಗಬೇಕು, ಸಾಧಕನಿಗೆ, ಯೋಗಿಗೆ. Then it is possible for that yogi to use his mind, and now it is possible for him to focus on a given issue. ಸೊ ಈ ಎಲ್ಲ ಕಾರಣಗಳಿಂದ ಮನಸ್ಸಿಗೆ ಒಂದು ಶಿಕ್ಷಣವನ್ನು ಕೊಡಬೇಕು. ಮನಸ್ಸನ್ನು ಒಂದು ಪ್ರಶಾಂತತೆಯ ಅನುಭವವನ್ನು ಅದಕ್ಕೆ ಕೊಡಬೇಕು. ಸೊ ಟು ಕ್ವೈಟನ್ ದಿ ಮೈಂಡ್, ದಿ ಶಾಸ್ತ್ರಾಸ್ ದೇ ಪ್ರಿಸ್ಕ್ರೈಬ್. ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕು, ಮನಸ್ಸನ್ನ ಟ್ರೈನಿಂಗ್ ಕೊಡಬೇಕು ಅಂತಂದರೆ ಅದಕ್ಕೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ದೇ ಹ್ಯಾವ್ ಪ್ರಿಸ್ಕ್ರೈಬ್ಡ್ ಜಪ ಆ್ಯಂಡ್ ವೈರಾಗ್ಯ. ಸೊ ನಮ್ಮೆಲ್ಲರ ಅನುಭವ ಏನು ಅಂತಂದರೆ, ಮನಸ್ಸು ಸಾಮಾನ್ಯವಾಗಿ ಅಷ್ಟು ಸುಲಭವಾಗಿ ಕನ್ವಿನ್ಸ್ ಆಗೋದಿಲ್ಲ.
ಒಂದು ಸಣ್ಣ ಮಗು ಚಾಕ್ಲೇಟ್ ಬೇಕು ಅಂತ ಹೇಳಿ ಹಠ ಮಾಡಿದಾಗ ನಾವು ಆ ಚಾಕ್ಲೇಟ್ನ ನೀನು ತಿನ್ನೋದ್ರಿಂದ ನಿನಗೆ ಆಗುವಂತಹ ಅಪಾಯಗಳು ಏನು ಅನ್ನುವಂತಹದ್ದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಮಕ್ಕಳು ಕನ್ವಿನ್ಸ್ ಆಗೋದಿಲ್ಲ. ದೇ ಆರ್ ನಾಟ್ ರೆಡಿ ಟು ಲಿಸನ್ ಟು ಅಸ್, ಬಿಕಾಸ್ ಸಂಪೂರ್ಣವಾಗಿ ಅವ್ರದ್ದು ಫೋಕಸ್ ಎಲ್ಲಿರುತ್ತೆ ಅಂತಂದರೆ ಐ ವಾಂಟ್ ಚಾಕ್ಲೇಟ್. ಇಟ್ ಈಸ್ ಎಕ್ಸಾಕ್ಟ್ಲಿ ಮನಸ್ಸು ಅಂತಂದಾಗ ಅದು ಅಷ್ಟು ಸುಲಭವಾಗಿ ಇಟ್ ವಿಲ್ ನಾಟ್ ಸೆಟಲ್ ಡೌನ್. ಕೆಲವೊಂದು ವೇಳೆ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ವಿ ಕೆನಾಟ್ ಕಂಟ್ರೋಲ್ ದಿ ಮೈಂಡ್. ಸೊ ಫಾರ್ ದಿಸ್ ನಿರಂತರ ಅಭ್ಯಾಸ ಅಂತಂದರೆ ಒಂದು ರೀತಿಯಲ್ಲಿ ಕಂಟಿನ್ಯೂಯಸ್ ಪ್ರಾಕ್ಟೀಸ್ ಟು ಗಿವ್ ದಿ ಟ್ರೈನಿಂಗ್ ಟು ದಿ ಮೈಂಡ್. ಸೊ ದಟ್ ಹ್ಯಾಸ್ ಟು ಹ್ಯಾಪನ್. ಸೊ ಈ ಒಂದು ನಿರಂತರ ಅಭ್ಯಾಸ ಅನ್ನುವಂತಹದ್ದು ಮನಸ್ಸಿಗೆ ಶಿಕ್ಷಣವನ್ನು ಕೊಡುವಂತಹ ಸಂದರ್ಭದಲ್ಲಿ ನಿರಂತರ ಅಭ್ಯಾಸ ಈಸ್ ವೆರಿ ಮಚ್ ರಿಕ್ವೈರ್ಡ್. ಫಾರ್ ಎಕ್ಸಾಂಪಲ್, ನಾವು ಧ್ಯಾನ ಅಂತ ಹೇಳಿ ಧ್ಯಾನಕ್ಕೆ ಕುಳಿತಾಗ ಮನಸ್ಸು ನಮ್ಮ ಬಳಿ ಇರಬೇಕು. ಮನಸ್ಸಿಗೆ ಗೊತ್ತಾಗುತ್ತೆ ನಾನು ಧ್ಯಾನಕ್ಕೆ ಕೂತ್ಕೋತಾ ಇದ್ದೀನಿ. ಆಗೇನು ಮಾಡುತ್ತೆ ಮನಸ್ಸು, ನೀ ಅದು ಹೆಂಗೆ ಧ್ಯಾನ ಮಾಡ್ತೀಯ ಅಂತ ಹೇಳಿ ನನಗೆ ಸವಾಲು ಹಾಕಿ ನನ್ನನ್ನು ಬಿಟ್ಟು ಹೊಟ್ಟೋಗುತ್ತೆ. ದಟ್ ಈಸ್ ದಿ ನೇಚರ್ ಆಫ್ ದಿ ಮೈಂಡ್, ಬಿಕಾಸ್ ದ ವೆರಿ ಸ್ವಭಾವ ಆಫ್ ದಿ ಮೈಂಡ್ ಈಸ್ ವಾಂಡರಿಂಗ್. ಇಟ್ ವಾಂಟ್ಸ್ ಟು ರನ್ ಇನ್ ಟು ದಿ ವರ್ಲ್ಡ್. ಸೊ ನಾನು ಮೆಡಿಟೇಷನ್ಗೆ ಕೂತ್ಕೋತೀನಿ, ಧ್ಯಾನ ಮಾಡ್ತೀನಿ ಅಂತಂದರೆ ಮೈಂಡ್ ವಿಲ್ ನಾಟ್ ಸಿಟ್ ವಿತ್ ಮೀ, ಇಟ್ ವಿಲ್ ರನ್ ಅವೇ. ಸೊ ಮೈಂಡ್ ಹೇಗೆ ಅಂತಂದರೆ ಇಟ್ ಈಸ್ ಆಲ್ವೇಸ್ ವೆಯ್ಟಿಂಗ್ ಫಾರ್ ಎನ್ ಆಪರ್ಚುನಿಟಿ. ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೂ ಸಾಕು ಮನಸ್ಸು ನಮ್ಮನ್ನು ಬಿಟ್ಟು ದೂರಕ್ಕೆ ಹೊರಟೋಗುತ್ತೆ. ಸೊ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಧ್ಯಾನ ಮಾಡಬೇಕು ಅಂತ ಹೇಳಿ, ಮೆಡಿಟೇಷನ್ ನಾನು ಕೂತ್ಕೋತೀನಿ ಅಂತ ನಾನು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಒಂದು ಕಡೆ ಕ್ವಯೇಟಾಗಿ ಕೂತ್ಕೋತೀನಿ, ಈಗ ಧ್ಯಾನ ಮಾಡ್ತೀನಿ ಅಂತಂದರೆ ಆ ಕ್ಷಣದಲ್ಲಿ ಮನಸ್ಸು ನಮ್ಮನ್ನು ಬಿಟ್ಟು ದೂರ ಹೊರಟೋಗಿರುತ್ತೆ. ಸೊ ಆಗೇನು ಮಾಡಬೇಕು, ನಾವು ಧ್ಯಾನ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ದ ಮೈಂಡ್ ಈಸ್ ನಾಟ್ ಹಿಯರ್, ದ ಮೈಂಡ್ ಇಟ್ ಹ್ಯಾಸ್ ರನ್ ಅವೇ. ಅದು ನಮಗೆ ಗೊತ್ತಾಗತ್ತೆ. ನಾವು ಫೋಕಸ್ ಮಾಡೋಕ್ಕಾಗಲ್ಲ, ಧ್ಯಾನ ಮಾಡೋಕ್ಕಾಗಲ್ಲ, ಮನನ ಮಾಡೋಕ್ಕಾಗಲ್ಲ, ಯಾವುದೇ ಒಂದು ವಿಚಾರವನ್ನು ಕುರಿತು ಚಿಂತನೆ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ದ ಮೈಂಡ್ ಈಸ್ ನಾಟ್ ವಿತ್ ಅಸ್, ಇಟ್ ಈಸ್ ನಾಟ್ ಅವೈಲಬಲ್ ಹಿಯರ್. ಸೊ ಆಗೇನು ಮಾಡ್ತೀವಿ, ಮನಸ್ಸು ನಮ್ಮಿಂದ ದೂರ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಾವೇ ಸ್ವಲ್ಪ ಶಾಂತವಾಗಿ ಎಲ್ಲಿ ಹೋಗಿರಬಹುದು ಮನಸ್ಸು ಅಂತ ಹೇಳಿ ನಮ್ಮ ಮನಸ್ಸನ್ನು ನಾವೇ ಹುಡುಕ್ತೀವಿ. ಇವೆಲ್ಲ ಬಹಳ ಸೂಕ್ಷ್ಮವಾಗಿ ನಾವು ಮಾಡುವಂತಹದ್ದು. ನಮ್ಮ ಮನಸ್ಸನ್ನು ನಾವೇ ಹುಡುಕ್ತೀವಿ, ಆಗ ಅದು ನಮ್ಮಿಂದ ದೂರ ಹೋಗಿ ಇಂತಹ ಕಡೆ ಇದೆ ಎನ್ನುವಂತಹದ್ದು ಗೊತ್ತಾಗುತ್ತೆ. ವಿ ಗೋ ದೇರ್, ವಿ ಟಾಕ್ ಟು ಅವರ್ ಮೈಂಡ್ and we will convince the mind and we will come back with the mind. ಆ ಮನಸ್ಸಿನ ಜೊತೆಗೆ ನಾವು ಹಿಂತಿರುಗಿ ಬರ್ತೀವಿ. ಮೈಂಡ್ ಈಸ್ ಲೈಕ್ ಎ ಚೈಲ್ಡ್. ಮೈಂಡ್ ಇಟ್ ಈಸ್ ಲೈಕ್ ಎ ಚೈಲ್ಡ್. ನಾವು ಮನಸ್ಸನ್ನು ಎಷ್ಟು ಪ್ರೀತಿಸ್ತೀವಿ, ನಾವು ಮಕ್ಕಳನ್ನ ಎಷ್ಟೆಷ್ಟು ಪ್ರೀತಿ ಮಾಡ್ತೀವಿ, ಆಗ ಮಕ್ಕಳು ನಮ್ಮ ಹತ್ರ ಓಡೋಡಿ ಬರುತ್ತವೆ. ಯಾಕೆ ಅಂತಂದರೆ ವಿ ಲವ್ ದಿ ಕಿಡ್ಸ್. ನಮ್ಮ ಮಗುನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತಂದಾಗ ಮಗು ಆ ಪ್ರೀತಿಗೋಸ್ಕರ ಅದು ನನ್ನ ಹತ್ರನೇ ಓಡಿ ಬರುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ವಿ ಹ್ಯಾವ್ ಟು ನಮ್ಮ ಮನಸ್ಸನ್ನು ನಾವು ಪ್ರೀತಿಸಬೇಕು. ನಮ್ಮ ಮನಸ್ಸನ್ನು ನಾವು ಪ್ರೀತಿಸ್ತಾ ನಿಧಾನವಾಗಿ ನಮ್ಮ ದಾರಿಗೆ ಮನಸ್ಸನ್ನು ಕರ್ಕೊಂಬರಬೇಕು. ಸೊ ಮನಸ್ಸನ್ನು ಮತ್ತೆ ನಮ್ಮ ದಾರಿಗೆ ಕರ್ಕೊಂಬರೋ ಅಂತಹದ್ದನ್ನು ಇಟ್ ಈಸ್ ಕಾಲ್ಡ್ ದಿ ಅಭ್ಯಾಸ. ಬಟ್ ಯಾಕೆ ಈ ರೀತಿ ಆಗುತ್ತೆ ಮನಸ್ಸು ಅಂತ ಹೇಳಿದಾಗ ಇಟ್ ಈಸ್ ಅ ವಿಕ್ಟಿಮ್ ಆಫ್ ದಿ ಹ್ಯಾಬಿಟ್ಸ್. ಯಾವುದೋ ಒಂದು ಅಪರೂಪದ ವಸ್ತುವನ್ನು ಒಮ್ಮೆ ಮಾತ್ರ ನೋಡಿದಾಗ ಇಟ್ ವೋಂಟ್ ಕ್ರಿಯೇಟ್ ಎನಿ ಇಂಪ್ರೆಷನ್ ಇನ್ ದಿ ಮೈಂಡ್. ಒಂದು ಅಟೆಂಪ್ಟಲ್ಲಿ ನಾವು ನಮ್ಮ ಮನಸ್ಸು ಅಷ್ಟು ಸುಲಭವಾಗಿ ಯಾವುದಕ್ಕೂ ಸೋಲೋದಿಲ್ಲ. ಯಾವುದೋ ಒಂದು ವಸ್ತುವನ್ನು ನೋಡಿದ ತಕ್ಷಣ ನೂರಾರು ಇರುತ್ತೆ ಪ್ರಪಂಚದಲ್ಲಿ ವಸ್ತುಗಳು.
ಆ ವಸ್ತುಗಳು ಕೂಡ ಪದೇ ಪದೇ ಮನಸ್ಸಿಗೆ ಸಿಗೋ ಹಾಗೆ ಅದು ಕಾಣಿಸ್ಕೋಬೇಕಾಗತ್ತೆ. ಯಾವುದೋ ಒಂದು ವಸ್ತುವನ್ನು ಒಮ್ಮೆ ಮಾತ್ರ ನಾನು ನೋಡಿದ್ದೀನಿ ಅಂತಂದಾಗ ಇಟ್ ವಿಲ್ ನಾಟ್ ಕ್ರಿಯೇಟ್ ಎನಿ ಇಂಪ್ರೆಷನ್ ಇನ್ ದಿ ಮೈಂಡ್. ಪದೇ ಪದೇ ನಾವು ಅದನ್ನು ನೋಡಿದಾಗ, ಮತ್ತೆ ಮತ್ತೆ ಆ ವಸ್ತುಗಳನ್ನು ನಾವು ನೋಡಿದಾಗ ದ ಇಂಪ್ರೆಷನ್ ಬಿಕಮ್ಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಟ್ ವಿಲ್ ಬಿ ದೇರ್ ಇನ್ ದಿ ಮೈಂಡ್. ಯಾಕೆ ಅಂತಂದರೆ ಆ ವಸ್ತುವನ್ನು ಮುಟ್ತೀವಿ, ತಿರುಗಿಸಿ ನೋಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಮತ್ತೆ ಮತ್ತೆ ಅದರ ಚಿಂತನೆಯನ್ನು ಮಾಡ್ತೀವಿ, ಮತ್ತೆ ಮತ್ತೆ ಅದೇ ವಸ್ತುವಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅದೇ ವಸ್ತುವನ್ನು ಮತ್ತೆ ಮತ್ತೆ ಮುಟ್ತೀವಿ. ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಆ ವಸ್ತುವಿನ ಬಗ್ಗೆ ಒಂದು ರೀತಿಯ ಇಂಪ್ರೆಷನ್ಸ್ ನಮ್ಮ ಚಿತ್ತದಲ್ಲಿ ಕೂತ್ಕೊಳ್ಳುತ್ತೆ, ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ. ಸೊ ದ ಇಂಪ್ರೆಷನ್ಸ್ ಬಿಕಮ್ಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಟ್ ವಿಲ್ ಬಿ ದೇರ್ ಇನ್ ದಿ ಮೈಂಡ್. ಮನಸ್ಸು ಹೇಗೆ ಯಾವುದೇ ಒಂದು ವಸ್ತುವಿನ ಇಂಪ್ರೆಷನ್ಸ್ ಮತ್ತೆ ಮತ್ತೆ ಅದರ ಮೇಲೆ ಬಿದ್ದಾಗ ಹೇಗೆ ಅವುಗಳ ವಶಕ್ಕೆ ಮನಸ್ಸು ಸೋತು ಹೋಗುತ್ತೆ, ದ ಸೇಮ್ ಟೆಕ್ನಿಕ್ ವಿ ಹ್ಯಾವ್ ಟು ಯೂಸ್ ಇಟ್ ಇನ್ ಮೆಡಿಟೇಷನ್. ನಮ್ಮ ಮನಸ್ಸು ಹೊರ ಪ್ರಪಂಚದ ವಸ್ತುಗಳಿಗೆ ಹೇಗೆ ವಶವಾಗುತ್ತೆ, ಬಿಕಾಸ್ ಆಫ್ ದಿ ರಿಪೀಟ್ ಆಗುತ್ತಲ್ಲ ಇಂಪ್ರೆಷನ್ಸ್ಗಳು, ಅದು ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಸೊ ಮನಸ್ಸು ಯಾಕೆ ಯಾವುದೋ ಒಂದು ವಸ್ತುವಿಗೆ ಹೀಗೆ ಸೋತಿದೆ ಅಂತಂದರೆ, ಆ ವಸ್ತು ಮನಸ್ಸಿಗೆ ಮತ್ತೆ ಮತ್ತೆ ಕಾಣಿಸ್ಕೊಂಡು ಅದರ ಇಂಪ್ರೆಷನ್ಸ್ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಬೀರುವಂತೆ ಆ ವಸ್ತು ಮನಸ್ಸಿನ ಹತ್ತಿರಕ್ಕೆ ಬಂದಿರುತ್ತೆ. ದ ಸೇಮ್ ಟೆಕ್ನಿಕ್ ವಿ ಹ್ಯಾವ್ ಟು ಯೂಸ್ ಇಟ್ ಇನ್ ಮೆಡಿಟೇಷನ್. ಸೊ ವಿ ಶುಡ್ ಯೂಸ್ ಈ ಒಂದು ಟೆಕ್ನಿಕ್ನ ನಾವು ಉಪಯೋಗಿಸ್ಕೋಬೇಕಾಗುತ್ತೆ. ಸೊ ಪುಲ್ಲಿಂಗ್ ದಿ ಮೈಂಡ್ ಬ್ಯಾಕ್ ಈಸ್ ಟು ಬಿ ರಿಪೀಟೆಡ್. ನಮಗೆ ಯಾವುದೋ ಒಂದು ಒಳ್ಳೆಯ ಅಭ್ಯಾಸವನ್ನು ನಾವು ಮನಸ್ಸಿಗೆ ಮಾಡಿಸ್ಬೇಕು ಅಂತಂದಾಗ ಪುಲ್ಲಿಂಗ್ ದಿ ಮೈಂಡ್ ಬ್ಯಾಕ್ ಈಸ್ ಟು ಬಿ ರಿಪೀಟೆಡ್ ಅಗೇನ್ ಆ್ಯಂಡ್ ಅಗೇನ್, ದೆನ್ ದ ಮೈಂಡ್ ಸೆಟಲ್ಸ್ ಡೌನ್. ಮನಸ್ಸನ್ನು ಶಾಂತಗೊಳಿಸುವಂತಹ ಅಭ್ಯಾಸ ರೂಢಿಯಾದಾಗ ನಾವು ಅದನ್ನು ಕಾನ್ಷಿಯಸ್ ಆಗಿ ಮಾಡಬೇಕಾಗಿಲ್ಲ, ಇಟ್ ವಿಲ್ ಜಸ್ಟ್ ಹ್ಯಾಪನ್. ಇದಕ್ಕೆ ಒಂದು ಉದಾಹರಣೆ ಅಂತಂದರೆ, ನಾವು ಸರ್ಕಸ್ನಲ್ಲಿ ಪ್ರಾಣಿಗಳನ್ನು ಹೇಗೆ ಉಪಯೋಗಿಸ್ಕೋತಾರೆ, ನಮಗೆ ಅದು ಹುಲಿ, ಸಿಂಹ, ಕಾಡು ಮೃಗ, ಕ್ರೂರ ಮೃಗ ನಮಗೆ. ಬಟ್ ಸರ್ಕಸ್ನಲ್ಲಿ ನಾವು ರಿಂಗ್ ಮಾಸ್ಟರ್ ಅಂತ ಹೇಳ್ತೀವಿ, ಅವನು ಹೇಳಿದಾಗೆ ಕೇಳುತ್ತೆ ಆ ಸಿಂಹ. ಈ ಸರ್ಕಸ್ನಲ್ಲಿ ಆ ಸಿಂಹವನ್ನು ಹೇಗೆ ಪಳಗಿಸ್ತಾರೆ, ಹೊಸದಾಗಿ ಒಂದು ಸಿಂಹವನ್ನು ತರ್ತಾರೆ ಅವರು. ಆಮೇಲೆ ದೇ ವಿಲ್ ಗಿವ್ ಟ್ರೈನಿಂಗ್ ಟು ದಿ ಲಯನ್. ಆ ಒಂದು ಸಿಂಹಕ್ಕೆ ಒಂದು ಟ್ರೈನಿಂಗ್ನ ಅದು ಅಷ್ಟು ಸುಲಭವಾಗಿ ಕೊಡೋದಕ್ಕೆ ಆಲ್ ಆಫ್ ಎ ಸಡನ್ ಇಟ್ ಕೆನಾಟ್ ಹ್ಯಾಪನ್. ಮ್ಯಾಜಿಕ್ ಅಲ್ಲ ಅದು, ಇಟ್ ಈಸ್ ನಾಟ್ ಮ್ಯಾಜಿಕ್. ಸೊ ಪ್ರಾರಂಭದಲ್ಲಿ ಏನು ಮಾಡ್ತಾರೆ, ಆ ಒಂದು ಸಿಂಹವನ್ನು ಅವರು ತಮ್ಮ ಸರ್ಕಸ್ಗೆ ತಂದುಕೊಂಡಾಗ ಅದನ್ನು ಒಂದು ಕೇಜಲ್ಲಿ ಇಡ್ತಾರೆ. ಆ ಕೇಜಲ್ಲಿ ಇಟ್ಟು ಬೀಗ ಹಾಕ್ತಾರೆ. ಆ ಸಿಂಹ ಎಷ್ಟೇ ಗಲಾಟೆ ಮಾಡಿದ್ರು, ಪಂಜದಿಂದ ಆ ಒಂದು ಕೇಜ್ಗೆ ಹೊಡೆದ್ರು, ಜೋರಾಗಿ ಗರ್ಜನೆ ಮಾಡಿದ್ರು, ಅದು ಏನೇ ಮಾಡಿದ್ರು ಅವರು ಕೇರ್ ಮಾಡೋದಿಲ್ಲ. ಬೀಗ ಹಾಕಿರ್ತಾರೆ. ಆ ಸಿಂಹ ಎಷ್ಟೇ ಗಲಾಟೆ ಮಾಡಿ ಏನೇ ಮಾಡಿದ್ರು ಇಟ್ ಕೆನಾಟ್ ಕಮ್ ಔಟ್. ಹಿಂದೆ ನೋಡಿದ್ರೆ, ಮುಂದೆ ನೋಡಿದ್ರೆ, ಮೇಲ್ಗಡೆ ನೋಡಿದ್ರೆ, ಎಲ್ಲಿ ನೋಡಿದ್ರೂ ಸುತ್ತಲೂ ಆ ಒಂದು ಕಬ್ಬಿಣದ ತಂತಿಗಳಿಂದ ಮಾಡಿರುವಂತಹ ಆ ಒಂದು ಕೇಜ್ ಒಳಗಡೆನೇ ಸಿಂಹ ಇರುತ್ತೆ. ಸೊ ಹೊರ ಹೋಗೋದಕ್ಕೆ ಅದಕ್ಕೆ ಎಲ್ಲೂ ಕೂಡ ಪ್ರವೇಶ ಇಲ್ಲ. ಎಷ್ಟೇ ಗಲಾಟೆ ಮಾಡ್ಬೋದು, ಆ ಒಂದು ಕೇಜ್ನ ಯಾವ ಭಾಗಕ್ಕೆ ಅದು ತನ್ನ ಇದರ ಪಂಜಿನಿಂದ ಹೊಡೆದ್ರೂ ಕೂಡ ಇಟ್ ಕೆನಾಟ್ ಕಮ್ ಔಟ್. ಪ್ರಾರಂಭದಲ್ಲಿ ಅದು ಕೂಡ ಬಹಳ ಗಲಾಟೆ ಮಾಡುತ್ತೆ. ಅದಕ್ಕೆ ಇಷ್ಟ ಇಲ್ಲದೆ ಹೋದ್ರೂ ಆ ಒಂದು ಪಂಜರದೊಳಗಡೆ ಅದು ಇರಲೇಬೇಕು.
ನಿಧಾನವಾಗಿ ಆ ಸಿಂಹಕ್ಕೆ ಗೊತ್ತಾಗುತ್ತೆ, ನಾನು ಇದರಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ, ನನ್ನನ್ನು ಬಂಧಿಸಿ ಇಲ್ಲಿ ಇಟ್ಟಿದ್ದಾರೆ ಎನ್ನುವಂತಹದ್ದು ನಿಧಾನವಾಗಿ ಸಿಂಹಕ್ಕೆ ಗೊತ್ತಾಗುತ್ತೆ. ಆಗ ಎಷ್ಟು ಹೊಡೆದ್ರೂ ಪ್ರಯೋಜನ ಇಲ್ಲ, ನಾನು ಈಚೆ ಬರೋಕ್ಕಾಗೋದಿಲ್ಲ ಅಂತ ಗೊತ್ತಾದಾಗ ಪ್ರಾರಂಭದಲ್ಲಿ ಗಲಾಟೆ ಮಾಡ್ತಾ ಇದ್ದಂತಹ ಸಿಂಹ ಸೈಲೆಂಟ್ ಆಗುತ್ತೆ. ಅದು ಸೈಲೆಂಟ್ ಆದರೂ ಕೂಡ ಇಟ್ ವಿಲ್ ಬಿ ಕೆಪ್ಟ್ ಇನ್ ದಿ ಕೇಜ್. ಸೊ ಸಿಂಹವನ್ನು ಅವರು ರಿಲೀಸ್ ಮಾಡೋದಿಲ್ಲ. ಯಾವಾಗಲೂ ಒಂದ್ಸಲಿ ದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ ಒಂದು ಸ್ವಲ್ಪ ಆಹಾರವನ್ನು ಸಿಂಹಕ್ಕೆ ಕೊಡ್ತಾರೆ. ಹೊಟ್ಟೆ ಬರ್ತಿನ್ನೂ ಕೊಡೋದಿಲ್ಲ, ಸ್ವಲ್ಪ ಆಹಾರವನ್ನು ಕೊಡ್ತಾರೆ. ಅವರು ಆಹಾರವನ್ನು ಕೊಟ್ಟಾಗ ಸಿಂಹ ತಿನ್ನಬೇಕು. ಸಿಂಹಕ್ಕೆ ನನಗೆ ಆಹಾರ ಬೇಕು ಅಂತಂದಾಗ ಏನು ಸಿಗೋದಿಲ್ಲ ಅದಕ್ಕೆ, ಯಾಕೆಂದರೆ ಅದು ಅರಣ್ಯದಲ್ಲಿ ಇಲ್ಲ. ಅದು ಒಂದು ಕಾಡಿನಲ್ಲಿ ಇದ್ದಿದ್ರೆ ಅದಕ್ಕೆ ಸ್ವಾತಂತ್ರ್ಯ ಇರ್ತಿತ್ತು. ಅದಕ್ಕೆ ಹಸಿವು ಅಂತ ಹೇಳಿದಾಗ ಕೂಡಲೇ ಹೋಗಿ ಒಂದು ಬೇಟೆ ಆಡಿ ಯಾವುದೋ ಒಂದು ಪ್ರಾಣಿಯನ್ನು ಅದು ತಿಂತಾ ಇತ್ತು, ಆಹಾರವನ್ನು ಸಂಪಾದನೆ ಮಾಡ್ಕೋತಾ ಇತ್ತು. ಇಲ್ಲಿ ಆಹಾರವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಇಟ್ ಈಸ್ ಕೆಪ್ಟ್ ಇನ್ ಎ ಪಂಜರ. ಸೊ ಆ ಪಂಜರ ಈಸ್ ಲಾಕ್ಡ್, ಇಟ್ ಕೆನಾಟ್ ಕಮ್ ಔಟ್ ಫ್ರಮ್ ದಿ ಪಂಜರ. ಅದು ಗೊತ್ತಾಗಿದೆ ಸಿಂಹಕ್ಕೆ. ಮತ್ತು ಆಹಾರವನ್ನು ಯಾವಾಗ ಅವರು ಆ ಪಂಜರದೊಳಗಡೆ ಹಾಕ್ತಾರೆ ಆಗ ಅದು ತಿನ್ನಬೇಕು. ಇದು ಪ್ರಾಕ್ಟೀಸ್ ಈ ರೀತಿ ಆಗ್ತಾ ಆಗ್ತಾ ಸಿಂಹಕ್ಕೆ ಗೊತ್ತಾಗುತ್ತೆ, ನಾನು ಈ ಪಂಜರದಿಂದ ಈಚೆ ಬರೋಕ್ಕಾಗೋದಿಲ್ಲ. ಎರಡನೇದು, ಅವರು ಆಹಾರ ಕೊಟ್ಟರೆ ಮಾತ್ರ ನಾನು ತಿನ್ನಬಹುದು, ಸ್ವಂತವಾಗಿ ನಾನು ಆಹಾರ ಸಂಪಾದನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅವ್ರು ಯಾವಾಗ ಕೊಡ್ತಾರೆ ಆಗ ನಾನು ತಿನ್ನಬೇಕು, ಉಳಿದಂತೆ ನಾನು ಸದಾಕಾಲ ಈ ಪಂಜರದಲ್ಲೇ ಇರಬೇಕು. ಸೊ ಇದು ಪ್ರತಿದಿನ ಇಂತಹ ಒಂದು ಅಭ್ಯಾಸ ಆ ಸಿಂಹಕ್ಕೆ ನಿಧಾನವಾಗಿ ಮನವರಿಕೆ ಆಗ್ತಾ ಬರುತ್ತೆ. ಸೊ ಯಾವಾಗಲೂ ಅದೇನು ಮಾಡುತ್ತೆ, ಆಹಾರ ತಿನ್ನುತ್ತೆ, ಹೋಗಿ ಪಂಜರದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅದು ತನ್ನ ಪಾಡಿಗೆ ತಾನಿರುತ್ತೆ. ಅದಕ್ಕೆ ಗೊತ್ತಾಗತ್ತೆ ಸತ್ಯ ಏನು ಅಂತಂದರೆ, ನಾನು ಈ ಪಂಜರದಿಂದ ಈಚೆ ಬರೋಕ್ಕಾಗೋದಿಲ್ಲ. ಅದು ಎಷ್ಟರ ಮಟ್ಟಿಗೆ ಅಭ್ಯಾಸ ಆಗಿರುತ್ತೆ ಅಂತಂದರೆ, ಆಹಾರ ಹೋಗಿ ಹಾಕಿದಾಗ ಹೋಗಿ ತಿನ್ನೋದು ಮತ್ತು ಒಂದು ಕಡೆ ಹೋಗಿ ಕೂತ್ಕೊಳ್ಳೋದು. ಸೊ ಪಂಜರದಿಂದ ಈಚೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂತಹ ಒಂದು ಬಹಳ ದೊಡ್ಡ ಸತ್ಯ ಅದಕ್ಕೆ ಅರ್ಥ ಆಗೋಗಿರುತ್ತೆ. ಸೊ ಅದರ ಮನಸ್ಸಿನಲ್ಲಿ ನಾನು ಈಚೆ ಬರೋಕ್ಕಾಗೋದಿಲ್ಲ ಅನ್ನೋಂತಹದ್ದು ಗೊತ್ತಾಗೋಗಿರೋದ್ರಿಂದ, ಒಂದು ವೇಳೆ ಆ ಒಂದು ಪಂಜರದ ಚಿಲಕವನ್ನು ತೆಗೆದು ಬಾಗಿಲನ್ನು ಓಪನ್ ಮಾಡಿಟ್ಟರೂ ಕೂಡ it will not come out. In such a way, the lion is trained in the circus. ಅದು ಸದಾಕಾಲ ಪಂಜರದಲ್ಲೇ ಇರಬೇಕು ಅನ್ನೋದು ಅದಕ್ಕೆ ಒಂದು ರೀತಿ ಮನಸ್ಸಿಗೆ ಅದು ನಾಟಿರುತ್ತೆ. ಚಿಲಕ ತೆಗೆದಿದ್ರೂ ಕೂಡ ಅದು ಈಚೆ ಬರೋದಿಲ್ಲ. ಯಾಕೆಂತಂದರೆ ಅದಕ್ಕೆ ಎಷ್ಟು ರೀತಿ ಅಭ್ಯಾಸ ಆಗಿರುತ್ತೆ ಅಂತಂದರೆ, ನಾನು ಇಲ್ಲೇ ಇರಬೇಕು, ಅವರು ಕೊಟ್ಟಾಗ ಆಹಾರ ಇಸ್ಕೊಂಡು ತಿನ್ನಬೇಕು. ಹೀಗಾಗಿ ಒಮ್ಮೆ ಏನಾದರೂ ಅದು ಒಂದೊಮ್ಮೆ ಆ ಚಿಲ್ಕ ತೆಗೆದ್ರೂ ಕೂಡ ಇಟ್ ವಿಲ್ ನಾಟ್ ಕಮ್ ಔಟ್ ಫ್ರಮ್ ದಿ ಕೇಜ್. ಆ ರೀತಿ ಅದಕ್ಕೆ ಪ್ರಾಕ್ಟೀಸ್ ಆಗೋಗಿರುತ್ತೆ. ಸೊ ಅವರ್ ಮೈಂಡ್ ಈಸ್ ಟು ಬಿ ಟ್ರೈನ್ಡ್ ಇನ್ ಸಚ್ ಎ ವೇ ದಟ್ ದ ಮೈಂಡ್ ಶುಡ್ ನಾಟ್ ಲೀವ್ ಅಸ್ ಅಂಡ್ ಗೋ. ಸಿಂಹವನ್ನು ಹೇಗೆ ಒಂದು ಪಂಜರದಲ್ಲಿ ಬಂಧಿಸಿ ಇಟ್ಟು ಅದನ್ನು ಪಳಗಿಸ್ತಾರೆ, ಇಟ್ ಈಸ್ ಎಕ್ಸಾಕ್ಟ್ಲಿ ನಮ್ಮ ಮನಸ್ಸನ್ನು ನಾವು ಆ ರೀತಿ ಹಿಡಿದು ಅದಕ್ಕೆ ಒಂದು ಟ್ರೈನಿಂಗ್ನ ಕೊಟ್ಟು ಅದು ನಮ್ಮನ್ನು ಬಿಟ್ಟು ಹೋಗದಂತೆ ಮಾಡಬೇಕು. ಸೊ ದ ಮೈಂಡ್ ಮಸ್ಟ್ ಬಿ ಅವೈಲಬಲ್ ಫಾರ್ ಅಸ್. ದೆನ್ ದ ಮೆಡಿಟೇಷನ್ ಈಸ್ ಈಸಿ, ಇಟ್ ಹ್ಯಾಪನ್ಸ್. ಅಂಡ್ ದೆರ್ ಈಸ್ ಒನ್ ಮೋರ್ ವೇ ಟು ಕಂಟ್ರೋಲ್ ದಿ ಮೈಂಡ್. ಇಟ್ ಈಸ್ ಕಾಲ್ಡ್ ದಿ ಡಿಟ್ಯಾಚ್ಮೆಂಟ್, ವೈರಾಗ್ಯ. ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಸೊ ಅಭ್ಯಾಸ ಅಂತಂದರೆ ಸಿಂಹವನ್ನು ಪಂಜರದಲ್ಲಿಟ್ಟು ಪಳಗಿಸುವಂತೆ ಮನಸ್ಸನ್ನು ಬಂಧಿಸಿ ಅದಕ್ಕೆ ಒಂದು ಸೂಕ್ತ ಶಿಕ್ಷಣವನ್ನು ಕೊಟ್ಟು ಅದು ನಮ್ಮನ್ನು ಬಿಟ್ಟು ಹೋಗದೇ ಇರೋ ಹಾಗೆ ಮಾಡಿಕೊಳ್ಳುವಂತಹದ್ದು ಒಂದು. ಎರಡನೇದು, ಇಟ್ ಈಸ್ ಕಾಲ್ಡ್ ದಿ ವೈರಾಗ್ಯ. ದಿಸ್ ಈಸ್ ಅನದರ್ ವೇ ಆಫ್ ಟ್ರೈನಿಂಗ್ ದಿ ಮೈಂಡ್. ಇಟ್ ಈಸ್ ಕಾಲ್ಡ್ ದಿ ಡಿಟ್ಯಾಚ್ಮೆಂಟ್. ಈ ಡಿಟ್ಯಾಚ್ಮೆಂಟ್ ನನಗೆ ಯಾವಾಗ ಅರ್ಥ ಆಗುತ್ತೆ ಅಂತಂದರೆ, ಓನ್ಲಿ ವೆನ್ ಐ ಅಂಡರ್ಸ್ಟ್ಯಾಂಡ್ ದಿ ಲಿಮಿಟೇಷನ್ಸ್ ಆಫ್ ದಟ್
particular place where the mind is going. ಬಟ್ ಏನು ಅಂತಂದರೆ ಇಟ್ ಈಸ್ ಆಲ್ವೇಸ್ ಎ ಗ್ರೇಟ್ ಸ್ಟ್ರಗಲ್. ಮನಸ್ಸು ಸದಾಕಾಲ ನಮ್ಮ ಬಳಿ ಇರಬೇಕು, ಅದರಂತೆ ಒಂದು ಪರ್ಟಿಕ್ಯುಲರ್ ವಸ್ತು ಕೂಡ ನನಗೆ ಬೇಕು. ದಿಸ್ ಸಿಚುಯೇಷನ್ ಈಸ್ ವೆರಿ ಟಫ್. ಮನಸ್ಸು ಬೇಕು, ಒಂದು ವಸ್ತು ಕೂಡ ನನಗೆ ಬೇಕು. ಮನಸ್ಸು ಸದಾ ನನ್ನ ಬಳಿ ಇರಬೇಕು, ಅದೇ ರೀತಿ ಯಾವುದೋ ಒಂದು ವಸ್ತು ನನಗೆ ಬೇಕು ಅಂತಂದಾಗ ಅದು ಕೂಡ ನನಗೆ ಸಿಗೋ ಹಾಗಿರಬೇಕು. ಬಟ್ ಇಟ್ ಈಸ್ ನಾಟ್ ದಟ್ ಈಸಿ. ಬಟ್ ಡಿಟ್ಯಾಚ್ಮೆಂಟ್ ಅರ್ಥ ಆಗಬೇಕು ಅಂತಂದರೆ ಮನಸ್ಸು ಅಲ್ಲಿಗೆ ಯಾಕೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಚೆನ್ನಾಗಿ ತಿಳ್ಕೋಬೇಕಾಗತ್ತೆ. ದೆನ್ ಡಿಟ್ಯಾಚ್ಮೆಂಟ್ ಈಸ್ ಪಾಸಿಬಲ್. ಈಗ ಒಂದು ವಸ್ತುವಿನ ಕಡೆ ಒಂದು ಮನಸ್ಸು ಹೋಗಿದೆ, ಆ್ಯಂಡ್ ಆನ್ ದಿ ಅದರ್ ಸೈಡ್ ವಿ ಆರ್ ಆಲ್ಸೋ ಪುಲ್ಲಿಂಗ್ ಬ್ಯಾಕ್ ದಿ ಮೈಂಡ್. ಮನಸ್ಸನ್ನು ನಾವು ಎಳ್ಕೋತಾ ಇದ್ದೀವಿ. ಮನಸ್ಸು ಯಾವುದೋ ಒಂದು ವಸ್ತುವನ್ನು ಹುಡುಕೊಂಡು ಹೋಗಿದೆ ಮತ್ತು ಮನಸ್ಸನ್ನು ನಾವು ಅದಕ್ಕೆ ವಿರುದ್ಧವಾಗಿ ನಾವು ನಮ್ಮ ಬಳಿ ಎಳ್ಕೋತಾ ಇದ್ದೀವಿ. ಸೊ ಈ ರೀತಿ ಆದಾಗ ನಿರಂತರ ಪ್ರಯತ್ನದಿಂದ ನಾವು ಮನಸ್ಸನ್ನು ಶಾಂತಗೊಳಿಸ್ಕೋಬೇಕಾಗುತ್ತೆ. ಯಾಕೆಂತಂದರೆ ಮೈಂಡ್ ವಾಂಟ್ಸ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಅದು ಒಂದು ಕಡೆ ಮನಸ್ಸು ಯಾವುದೋ ಒಂದು ವಸ್ತುವಿನ ಬಗ್ಗೆ ಆಕರ್ಷಣೆಯನ್ನು ಹೊಂದಿರೋದ್ರಿಂದ ಮನಸ್ಸು ಅಲ್ಲಿಗೆ ಹೊರಟೋಗಿದೆ. ಬಟ್ ನನಗೆ ಮನಸ್ಸು ಬೇಕು, ಇಟ್ ಮಸ್ಟ್ ಬಿ ಅವೈಲಬಲ್ ಫಾರ್ ಮೀ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಬಹಳ ಪ್ರಯತ್ನಪಟ್ಟು ಮನಸ್ಸನ್ನು ನಾನು ನನ್ನ ಬಳಿಗೆ ಎಳ್ಕೊಂಬರೋಂತಹ ಪ್ರಯತ್ನವನ್ನು ನಾನು ಮಾಡ್ತಿದ್ದೀನಿ. ಸೊ ಹೀಗೆ ಮಾಡಬೇಕಾದ್ರೆ ಮನಸ್ಸನ್ನು ಬಹಳ, ಯಾಕೆ ಅಂತಂದರೆ ಒಂದು ವಸ್ತುವಿನಲ್ಲಿ ಈಗಾಗಲೇ ಮನಸ್ಸು ಆಕರ್ಷಣೆಯನ್ನು ಹೊಂದಿ ಆಗಿದೆ, ಆ ಮನಸ್ಸಿನ ತುಂಬ ಆ ವಸ್ತು ಕೂತ್ಕೊಂಡ್ಬಿಟ್ಟಿದೆ. ಆದರೆ ಇಲ್ಲಿ ಆ ಮನಸ್ಸನ್ನು ನಾನು ಶಾಂತಗೊಳಿಸ್ಕೋಬೇಕು ಅಂತ ಹೇಳಿ ಎಳ್ಕೊಂಬರ್ತಾ ಇದ್ದೀನಿ. ಸೊ ಹೀಗೆ ಮಾಡಿದಾಗ ಆ ಮನಸ್ಸನ್ನು ಬಹಳನೇ ನಾನು ಶಾಂತಗೊಳಿಸ್ಬೇಕಾಗತ್ತೆ. ಗೀತೆಯಲ್ಲಿ ಒಂದು ಕಡೆ ಪರಮಾತ್ಮ ಇದನ್ನು ಹೇಳಿದ್ದಾನೆ, ಇಟ್ ಈಸ್ ಥ್ರೂ ಅಭ್ಯಾಸ ಆ್ಯಂಡ್ ವೈರಾಗ್ಯ. ಸೊ ಇಲ್ಲಿ ನನಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಮನಸ್ಸು ಮಾತ್ರ. ಆದರೆ ಆ ಮನಸ್ಸು ಯಾವುದೋ ಒಂದು ವಸ್ತುವಿನ ಹಿಂದೆ ಹೋಗಿದೆ, ಆ ವಸ್ತುವನ್ನು ನಾನು ಬಿಟ್ಬಿಡ್ಬೇಕು. ನನಗೆ ಬೇಡ ಆ ವಸ್ತು ಬೇಡ ಅಂತ ಹೇಳಿ ಮನಸ್ಸನ್ನು ನಾನು ನಿಧಾನವಾಗಿ ನನ್ನ ಕಡೆ ಎಳ್ಕೊಳ್ಳೋದು. ಸೊ ವಸ್ತು ಬೇಡ ಅನ್ನುವಂತಹದ್ದು ಈಸ್ ಕಾಲ್ಡ್ ದಿ ವೈರಾಗ್ಯ. ಸೊ ಹೀಗೆ ಯೋಗಿಗಳು, ಋಷಿಗಳು, ಸಾಧಕರು ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಇದಕ್ಕಾಗಿ ದೇ ಕಂಟ್ರೋಲ್ ದಿ ಬ್ರೀತ್. ಉಸಿರಾಟದ ಮೇಲೆ ತೀವ್ರವಾಗಿ ಗಮನವಿಟ್ಟಾಗ ಮನಸ್ಸು ಶಾಂತವಾಗುತ್ತೆ. ಪ್ರಾಣಾಯಾಮ ಅಂತ ನಾವೇನು ಹೇಳ್ತೀವಿ, ಆ ಪ್ರಾಣಾಯಾಮದಲ್ಲಿ ಮುಖ್ಯವಾಗಿ ನಾವು ಮನಸ್ಸಿಗೆ ಒಂದು ಕೆಲಸವನ್ನು ಅಂಟಿಸಿರ್ತೀವಿ. ನಮ್ಮ ಒಳಬರುವ ಉಸಿರು ಮತ್ತು ಹೊರಹೋಗುವಂತಹ ಉಸಿರಿನ ಮೇಲೆ ನೀನು ನಿಗಾ ವಹಿಸು ಅಂತ ಹೇಳಿ ಮನಸ್ಸಿಗೆ ಒಂದು ಕೆಲಸವನ್ನು ಕೊಟ್ಬಿಡ್ತೀವಿ. ಈಗ ಮನಸ್ಸಿಗೆ ಏನಾರು ಒಂದು ಕೊಟ್ಟರೆ ಮಾತ್ರ ಅದು ನಮ್ಮ ಹತ್ರ ಇರೋದಕ್ಕೆ ಸಾಧ್ಯ. ನಾವು ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟ ಹಾಗೆ, ಆ ಮಗು ನನ್ನ ಹತ್ರನೇ ಇರಬೇಕು ಅಂತಂದರೆ, ಆ ಮಗು ಓಡ್ ಹೋಗಬಾರ್ದು ಅಂತಂದರೆ ಹೇಗೆ ಮಗುವಿಗೆ ಬೇಕಾಗಿರುವಂತಹ ಒಂದು ಚಾಕ್ಲೇಟ್ನ ಕೊಟ್ಟು ಮಗುನ ನಾನು ನನ್ನ ಬಳಿ ಇಟ್ಕೋತೀನಿ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಟು ದಿ ಮೈಂಡ್ ಸೊ ದಟ್ ದ ಮೈಂಡ್ ಈಸ್ ವಿತ್ ಅಸ್. ಸೊ ಇಟ್ ಈಸ್ ಅವೈಲಬಲ್. ಸೊ ಮೈಂಡು ನಮ್ಮ ಹತ್ರ ಇರಬೇಕು ಅಂತಂದರೆ ನಾವು ಮನಸ್ಸಿಗೆ ಏನೋ ಒಂದು ಕೊಡಬೇಕು. ಬಿಕಾಸ್ ಮನಸ್ಸು ಅಂತಂದಾಗ ಅದಕ್ಕೆ ಸುಮ್ಮನೆ ಇರೋಕ್ಕಾಗೋದಿಲ್ಲ. ಇಟ್ ವಾಂಟ್ಸ್ ಸಮಥಿಂಗ್, ಅದಕ್ಕೆ ಏನೋ ಒಂದು ಕೊಡಲೇಬೇಕಾಗತ್ತೆ. ಆಗೇನು ಮಾಡ್ತೀವಿ ನಾವು, ಈ ಪ್ರಾಣಾಯಾಮ ಅಂತ ಹೇಳಿ ಮನಸ್ಸಿಗೆ ಒಂದು ಇನ್ಸ್ಟ್ರಕ್ಷನ್ಸ್ನ ನಾವು ಕೊಡ್ತೀವಿ. ಪೇ ಮೋರ್ ಅಟೆನ್ಷನ್. ನನ್ನ ಒಳಬರುವ ಉಸಿರು ಮತ್ತು ಹೊರ ಹೋಗುವಂತಹ ಉಸಿರಿನ ಮೇಲೆ ನೀನು ಗಮನವನ್ನು ಇಡು ಅಂತ ಹೇಳಿ ಮನಸ್ಸಿಗೆ ಒಂದು ಕೆಲಸವನ್ನು ಅಂಟಿಸ್ಬಿಡ್ತೀವಿ. ಸೊ ಉಸಿರಾಟದ ಮೇಲೆ ತೀವ್ರವಾಗಿ ಗಮನವಿಟ್ಟಾಗ ಆ ಮನಸ್ಸಿಗೆ ಬೇರೆ ಏನೂ ಇಲ್ಲ. ಮನಸ್ಸು ಸಂಪೂರ್ಣವಾಗಿ
ಈ ಉಸಿರಾಟದ ಕ್ರಮವನ್ನು ನೋಡ್ತಾ ಕೂತಿರುತ್ತೆ. ಅದು ಹೊರಗಡೆ ಎಲ್ಲೂ ಹೋಗದೇ ಇರೋದ್ರಿಂದ ಯಾವ ವಸ್ತುಗಳು ಕೂಡ ಮನಸ್ಸಿಗೆ ಸಿಗ್ತಾ ಇಲ್ಲ, ಮನಸ್ಸಿನಗೆ ಯಾವುದೇ ಆಕರ್ಷಣೆ ಇಲ್ಲ. ಸೊ ಇಟ್ ಈಸ್ ಕ್ವೈಟ್ ನ್ಯಾಚುರಲ್, ಮೈಂಡ್ ಶಾಂತವಾಗಿರುತ್ತೆ. ಬಿಕಾಸ್ ಇಟ್ ಈಸ್ ಪೇಯಿಂಗ್ ಅಟೆನ್ಷನ್ ಟು ದ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಬ್ರೆತ್. ಸೊ ಉಸಿರಾಟ ಮತ್ತು ಮನಸ್ಸು ಅಂತ ಹೇಳಿದಾಗ ದೇ ಆರ್ ಒನ್ ಆ್ಯಂಡ್ ದಿ ಸೇಮ್, ಅಂತಂದರೆ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಅಂತ ನಾವೇನು ಹೇಳ್ತೀವಿ. ಹೆಚ್ಚು ಕಡಿಮೆ ಆ ರೀತಿಯಲ್ಲಿ ಮನಸ್ಸು ಮತ್ತು ಉಸಿರಾಟ ಅಂತಂದಾಗ ದೇ ಆರ್ ಒಂದಕ್ಕೊಂದು ಅಷ್ಟೊಂದು ದೇ ಹ್ಯಾವ್ ದಿ ವೆರಿ ಕ್ಲೋಸ್ ಕನೆಕ್ಷನ್. ಇಟ್ ಈಸ್ ಲೈಕ್ ಎ ಮಿರರ್. ಮಿರರ್ ಅಂತ ಹೇಳಿದಾಗ ಮಿರರ್ನ ಒಂದು ಸೈಡಲ್ಲಿ ನಾವು ಯಾವುದೇ ಒಂದು ವಸ್ತುವಿನ ಪ್ರತಿಬಿಂಬವನ್ನು ನಾವು ಅಲ್ಲಿ ನೋಡಬಹುದು. ಈಗ ಕನ್ನಡಿ ಅಂತ ಹೇಳಿ ಕನ್ನಡಿ ಎದುರುಗಡೆ ನಾವು ಬಂದರೆ ನಮ್ಮ ಇಮೇಜು ಆ ಕನ್ನಡಿನಲ್ಲಿ ಕಾಣುತ್ತೆ. ಸೊ ಕನ್ನಡಿಯ ಎದುರಿಗೆ ಯಾವುದೇ ಒಂದು ವಸ್ತು ಅಥವಾ ನಾವು ಅದು ಏನಿರುತ್ತೆ ಅದನ್ನು ಅದು ತೋರಿಸುತ್ತೆ. ಇದು ಮಿರರ್ನ ಒಂದು ಭಾಗ. ಮಿರರ್ನ ಮತ್ತೊಂದು ಭಾಗದಲ್ಲಿ ಅಲ್ಲಿ ಒಂದು ರೀತಿಯ ಏನೋ ಒಂದು ಕೋಟಿಂಗ್ ಇರುತ್ತೆ. ಸೊ ಮುಂದ್ಗಡೆ ಆ ಮಿರರು ಸೋ ಮಚ್ ಪಾಲಿಶ್ಡ್ ಎಲ್ಲ ಇರುತ್ತೆ. ಇಟ್ ಈಸ್ ವೆರಿ ಕ್ಲಿಯರ್. ಅಲ್ಲಿ ಏನೇ ಇಟ್ಟರೂ ಕೂಡ ಅದು ಅಲ್ಲಿ ಅದರ ಒಂದು ಇದನ್ನು ರಿಫ್ಲೆಕ್ಟ್ ಮಾಡುತ್ತದು. ಕನ್ನಡಿಯ ಮತ್ತೊಂದು ಭಾಗ, ಅದರ ಹಿಂಭಾಗದಲ್ಲಿ ಏನೋ ಒಂದು ಕೋಟಿಂಗ್ ಆಗಿರುತ್ತೆ, ಪೇಂಟ್ ಥರ. ಸೊ ಮುಂದ್ಗಡೆ ತಾನೇ ನನಗೆ ಏನಾದ್ರು ಇಟ್ಟರೆ ಕಾಣಬೇಕು, ಹಿಂದ್ಗಡೆ ನನಗೇನು ಉಪಯೋಗ ಇಲ್ಲ ಅಂತ ಹೇಳಿ ಅಲ್ಲಿ ಹಾಕಿರುವಂತಹ ಕೋಟಿಂಗ್ನ ನಾನು ಏನಾದ್ರು ಸ್ಕ್ರ್ಯಾಪ್ ಮಾಡಿ ತೆಗಿತಾ ಬಂದರೆ ದೆನ್ ಫ್ರಂಟ್ ಪೋರ್ಷನಲ್ಲಿ ಆ ಕನ್ನಡಿ ಮುಂದೆ ಬಂದು ನಿಂತ್ಕೊಂಡ್ರೂ ಕೂಡ ಅಲ್ಲಿ ವಿ ಕೆನಾಟ್ ಸಿ ದಿ ಇಮೇಜ್. ಬಿಕಾಸ್ ಆ ಬ್ಯಾಕ್ ಸೈಡಲ್ಲಿ ಯಾವುದೋ ಒಂದು ಇರುವಂತಹ ಕೋಟಿಂಗ್ನ ನಾವು ಸ್ಕ್ರ್ಯಾಪ್ ಮಾಡಿ ಕಿತ್ತಾಕಿರ್ತೀವಿ. ಬಿಕಾಸ್ ಆಫ್ ದಟ್ ದ ಕನ್ನಡಿ ಇಟ್ಸ್ ನಾಟ್ ವರ್ಕಿಂಗ್. ಅಲ್ಲಿ ಯಾವುದೇ ಒಂದು ವಸ್ತು ಅಥವಾ ಇಟ್ಟರೂ ಕೂಡ ಅದರ ಇಮೇಜನ್ನು ಅದು ತೋರಿಸೋದಿಲ್ಲ. ಸೊ ಕನ್ನಡಿ ಅಂತ ಹೇಳಿದಾಗ ಮುಂಭಾಗ ಮತ್ತು ಅದರ ಹಿಂಭಾಗ ಬೋತ್ ಆರ್ ಮಸ್ಟ್ ಬಿ ಅವೆರಡೂ ಇರಬೇಕಲ್ಲ. ಒಂದು ಬ್ಯಾಕ್ ಸೈಡಲ್ಲಿ ಒಂದು ಕೋಟಿಂಗ್ ಮಾಡಿರ್ತಾರೆ, ಫ್ರಂಟ್ ಸೈಡು ಕನ್ನಡಿಯನ್ನು ಶುಭ್ರವಾಗಿ ಕ್ಲೀನ್ ಮಾಡಿರ್ತಾರೆ. ಅದಿದ್ದಾಗ ಕನ್ನಡಿ ಬಹಳ ಪರಿಶುದ್ಧವಾಗಿ ಯಾವ ಇಮೇಜ್ನ ಬೇಕೋ ಆ ಇಮೇಜ್ನ ಅದು ತೋರಿಸುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಮೈಂಡ್ ಆ್ಯಂಡ್ ಉಸಿರಾಟ, ಮನಸ್ಸು ಮತ್ತು ಉಸಿರಾಟ ಅಂತಂದಾಗ ಅದು ಒಂದಕ್ಕೊಂದು ಈ ರೀತಿ ಕನ್ನಡಿ ಅಂತ ಹೇಳಿದಾಗ ಹೇಗೆ ಅಲ್ಲಿ ಮುಂಭಾಗ ಮತ್ತು ಅದರ ಹಿಂಭಾಗ ಒಂದು ಕೋಟಿಂಗ್ ಅವೆರಡೂ ಇದ್ದಾಗ ಕನ್ನಡಿ ವರ್ಕ್ ಮಾಡುತ್ತೆ, ಅದೇ ರೀತಿ ಮನಸ್ಸು ಮತ್ತು ಉಸಿರಾಟ ಅನ್ನುವಂತಹದ್ದು ಒಂದಕ್ಕೊಂದು ಬಹಳ ಸಂಬಂಧವನ್ನು ಹೊಂದಿದೆ. ಸೊ ಅವೆರಡನ್ನು ಉಪಯೋಗಿಸಿಕೊಂಡು ಸಾಧಕ ಅದನ್ನು ಉಪಯೋಗಿಸ್ಕೊತಾನೆ. ಸೊ ಮನಸ್ಸಿನ ಮೇಲೆ ಹೇಗೆ ಅವನು ಕಂಟ್ರೋಲ್ ತಗೋತಾನೆ, ಉಸಿರಾಟಕ್ಕೂ ಅದಕ್ಕೂ ಏನು ಸಂಬಂಧ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್. ದ ಮೈಂಡ್ ಈಸ್ ವೆರಿ ಮಚ್ ಅವೈಲಬಲ್ ಬಿಕಾಸ್ ಇಟ್ ಈಸ್ ಪೇಯಿಂಗ್ ಸೋ ಮಚ್ ಅಟೆನ್ಷನ್. ಇಟ್ ಈಸ್ ಅಬ್ಸರ್ವಿಂಗ್ ಎವ್ರಿ ಬ್ರೆತ್. ಒಳಗಡೆ ಬರ್ತಾ ಇರುವಂತಹ ಉಸಿರು, ಹೊರ ಹೋಗ್ತಾ ಇರುವಂತಹ ಉಸಿರನ್ನು ನಿರಂತರವಾಗಿ ಮನಸ್ಸು ನೋಡ್ತಾ ನಿಂತಿರುತ್ತೆ. ಸೊ ಇಟ್ಸ್ ಪೇಯಿಂಗ್ ಸೋ ಮಚ್ ಅಟೆನ್ಷನ್. ದ ಮೈಂಡ್ ಈಸ್ ಅವೈಲಬಲ್. ಸೊ ದಿಸ್ ಈಸ್ ದಿ ಕನೆಕ್ಷನ್. ಸೊ ಉಸಿರಾಟದ ಮೂಲಕ ಹೇಗೆ ಮನಸ್ಸನ್ನು ನಿಗ್ರಹ ಮಾಡ್ಕೋಬೇಕು ಅಂತಂದರೆ ದಿಸ್ ಈಸ್ ದ ಟೆಕ್ನಿಕ್. ನಾವು ಮನಸ್ಸಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಪೇ ಅಟೆನ್ಷನ್ ಟು ದಿ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಬ್ರೆತ್ ಅಂತ ಹೇಳಿ ನಾವು ಮನಸ್ಸಿಗೆ ಏನು ಒಂದು ಕೆಲಸವನ್ನು ಕೊಟ್ಟಿದ್ದೀವಿ, ಆ ಕೆಲಸವನ್ನು ಮನಸ್ಸು ಮಾಡ್ತಾ ಇರೋದ್ರಿಂದ ದ ಮೈಂಡ್ ಈಸ್ ಅವೈಲಬಲ್. ಸೊ ಕ್ರಮಬದ್ಧವಾದ ಉಸಿರಾಟವನ್ನು ಅದು ಗಮನಿಸ್ತಾ ಇರುತ್ತೆ. ಆಗ ಉಸಿರಾಟ ಕೂಡ ಚೆನ್ನಾಗಿ ಆಗ್ತಾ ಇರುತ್ತೆ. ದಟ್ ಈಸ್ ಅನದರ್ ಬೆನಿಫಿಟ್. ಸೊ ಉಸಿರಾಟದ ಮೇಲೆ ಗಮನವಿಟ್ಟಾಗ ಮನಸ್ಸು ಒಂದು ಕಡೆ ಬಹಳ ಶಾಂತವಾಗಿರುತ್ತೆ. ದಟ್ ಈಸ್ ಒನ್ ಬೆನಿಫಿಟ್. ಏನು ಅಂತಂದರೆ ದ ಮೈಂಡ್ ಈಸ್ ಕ್ವೈಟ್ ಆ್ಯಂಡ್ ಇಟ್ ಈಸ್ ಅವೈಲಬಲ್. ದಟ್ ಈಸ್ ದಿ ಫಸ್ಟ್ ಬೆನಿಫಿಟ್. ದ ಸೆಕೆಂಡ್ ಬೆನಿಫಿಟ್ ಏನು ಅಂತಂದರೆ ದೇಹದ ಆರೋಗ್ಯ. ಯಾವಾಗ ಉಸಿರಾಟ ಒಂದೇ ಸಮ ಬಹಳ ಕ್ರಮಬದ್ಧವಾಗಿ ನಡೀತಾ ಇರುತ್ತೆ, ಆಗ ಕ್ರಮಬದ್ಧವಾದ ಉಸಿರಾಟದ ಕಾರಣದಿಂದ ದೇಹದ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಸುಧಾರಣೆ ಆಗಿರುತ್ತೆ.
ದೇಹದ ಉಸಿರಾಟ ಕ್ರಮಬದ್ಧವಾಗಿದ್ದಾಗ ಬ್ಲಡ್ ಸರ್ಕ್ಯುಲೇಷನ್ನು, ಬ್ಲಡ್ ಪ್ರೆಷರು, ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್. ಸೊ ಒಂದು ಆರೋಗ್ಯ. ಎರಡನೇದು ದ ಮೈಂಡ್ ಈಸ್ ಅವೈಲಬಲ್. ಸೊ ಹೀಗೆ ಯಾವಾಗ ನಮಗೆ ಶಾಂತವಾದ ಮನಸ್ಸು ಸಿಗತ್ತೆ, ದಟ್ ಮೈಂಡ್ ಈಸ್ ಅವೈಲಬಲ್ ಅಂತ ನಾವೇನು ಹೇಳ್ತೀವಿ, ದಟ್ ವಿ ಹ್ಯಾವ್ ಟು ಮರ್ಜ್ ಇಟ್ ವಿತ್ ದಿ ಸೆಲ್ಫ್. ಆ ಮನಸ್ಸನ್ನು ನಾವು ಪರಮಾತ್ಮನಲ್ಲಿ ಒಂದಾಗುವಂತೆ ಮಾಡಬೇಕು, ಆತ್ಮನಲ್ಲಿ ಒಂದಾಗುವಂತೆ ಮಾಡಬೇಕು. ಮನಸ್ಸು ಆತ್ಮನಲ್ಲಿ ಬೆರೆತಾಗ ಇಂತಹ ಯಮಿನಃ ಯೋಗಿಗಳಿಗೆ ವಿವರಿಸಲಾಗದಂತಹ ಬ್ಲಿಸ್, ಆನಂದ, ಅದರ ಅನುಭವ ಆಗತ್ತೆ. ಆಗ ಅವರ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುತ್ತೆ, ಹೃದಯ ತುಂಬಿ ಬಂದ ಹಾಗಾಗತ್ತೆ. ಮತ್ತು ಆನಂದದ ಅನುಭವ ಹೇಗಿರುತ್ತೆ ಅಂತಂದರೆ, ಆ ಆನಂದದ ರಸದಲ್ಲಿ ಅವರು ತೇಲಾಡ್ತಾ ಇರ್ತಾರೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತು ಮೈ ರೋಮಾಂಚನವಾಗತ್ತೆ. ಮನಸ್ಸು ಆತ್ಮನಲ್ಲಿ ಬೆರೆತಾಗ ಮನಸ್ಸಿಗೆ ಆತ್ಮ ಈಸ್ ಎವ್ರಿಥಿಂಗ್ ಅನ್ನುವಂತಹದ್ದು ಅರ್ಥ ಆಗೋಗುತ್ತೆ. ಆತ್ಮ ಈಸ್ ಸರ್ವಂ. ಮನಸ್ಸಿಗೆ ಇದರ ಬಗ್ಗೆ ಸಂಪೂರ್ಣ ಅರಿವು ಉಂಟಾಗಿರುತ್ತೆ. ಸೊ ಆತ್ಮ ಈಸ್ ಸರ್ವಂ ಅನ್ನುವಂತಹದ್ದು ಮನಸ್ಸಿಗೆ ಗೊತ್ತಾದಾಗ ಮನಸ್ಸು ಇಟ್ ನೆಗ್ಲೆಕ್ಟ್ಸ್ ಆಲ್ ದಿ ಅದರ್ ಆಬ್ಜೆಕ್ಟ್ಸ್ ಆಫ್ ದಿ ವರ್ಲ್ಡ್. ಸೊ ವೈರಾಗ್ಯ ಹೇಗೆ ಸಾಧ್ಯ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಮೈಂಡ್. ಆ ಪ್ರಶಾಂತವಾದ ಮನಸ್ಸಿಗೆ ಆತ್ಮ ಈಸ್ ಸರ್ವಂ ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ದಿಸ್ ಆತ್ಮ ಈಸ್ ಸರ್ವಂ, ದೆನ್ ವೈ ಡು ಐ ನೀಡ್ the worldly objects? So it neglects, it ignores, it rejects. This is called the maturity of the mind. Manassu pakvavadaga vairagya is possible because mind rejects the worldly objects. ಸೊ ವೈರಾಗ್ಯ ಅಂತಂದರೆ ಇಟ್ ಈಸ್ ಓನ್ಲಿ ದಿಸ್ ಟೈಪ್ ಆಫ್ ಸಾಧನೆ ಈಸ್ ಟು ಬಿ ಡನ್. ಶಿಕ್ಷಿತಗೊಂಡಂತಹ ಮನಸ್ಸು ಆತ್ಮನಲ್ಲಿ ಬೆರೆತಾಗ ಮನಸ್ಸಿಗೆ ಆಗುವಂತಹ ಅನುಭವ ಏನು ಅಂತಂದರೆ, ದ ಸೆಲ್ಫ್ ಈಸ್ ಎವ್ರಿಥಿಂಗ್, ಆತ್ಮ ಈಸ್ ಸರ್ವಂ. ವೆನ್ ಒನ್ಸ್ ದ ಮೈಂಡ್ ನೋಸ್ ದಿಸ್ ಟ್ರೂತ್, ಅಲ್ಲಿ ಆತ್ಮ ಬೇರೆ ಮನಸ್ಸು ಬೇರೆ ಅಂತ ಕೂಡ ಆಗಿರೋದಿಲ್ಲ. ಬಿಕಾಸ್ ದಿ ಆತ್ಮ ಆ್ಯಂಡ್ ದಿ ಮೈಂಡ್ ಅವೆರಡೂ ಕೂಡ ಅಲ್ಲಿ ಒಂದಾಗಿ ಹೋಗಿರುತ್ತೆ. ಆ ಮೈಂಡ್ ಆತ್ಮನಲ್ಲಿ ಬೆರೆತಿರುತ್ತೆ, ಬೆರೆತು ಒಂದಾಗಿ ಹೋಗಿರುತ್ತೆ. ದಟ್ ಈಸ್ ದಿ ರಿಯಲೈಸೇಷನ್ ಪಾಯಿಂಟ್. ಅದು ಪರಿಪಕ್ವಗೊಂಡಂತಹ ಮನಸ್ಸಿಗೆ ಆಗುವ ಅನುಭವ ಏನು ಅಂತಂದರೆ, ದಿಸ್ ಆತ್ಮ ಈಸ್ ಸರ್ವಂ. ಯಾವಾಗ ವೆನ್ ದಿಸ್ ಟ್ರೂತ್ ಈಸ್ ರಿಯಲೈಸ್ಡ್, ದೆನ್ ಇಟ್ ಈಸ್ ಪಾಸಿಬಲ್ ಫಾರ್ ಎ ಯೋಗಿ ಟು ರಿಜೆಕ್ಟ್ ದಿ ವರ್ಡ್ಲಿ ಆಬ್ಜೆಕ್ಟ್ಸ್. ದಟ್ ಈಸ್ ಕಾಲ್ಡ್ ದಿ ವೈರಾಗ್ಯ. ಸೊ ವೈರಾಗ್ಯ ಅನ್ನುವಂತಹದ್ದು ಸಾಧನೆಯ ಮೂಲಕ, ರಿಯಲೈಸೇಷನ್ ಮೂಲಕ ಗಳಿಸಿಕೊಳ್ಳುವಂತಹ ಒಂದು ಪದವಿ ಅದು. ಸೊ ಇಟ್ ಈಸ್ ನಾಟ್ ನಾವು ನಮ್ಮ ಎಚ್ಚರದಲ್ಲಿ ನನಗೆ ಅದು ಬೇಡ ಇದು ಬೇಡ, ನನಗೆ ಇದರ ಬಗ್ಗೆ ಆಸಕ್ತಿ ಇಲ್ಲ ಅಂತ ನಾವೇನು ಹೇಳ್ಕೊತೀವಿ. ಇಟ್ ಈಸ್ ನಾಟ್ ವೈರಾಗ್ಯ. ನನಗೆ ಇದು ಬೇಡ ಅಂತಂದರೆ ಅದು ಒಂದು ರೀತಿಯಲ್ಲಿ ರಾಗದ್ವೇಷ ಅಂತ ಹೇಳಿದಾಗ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಗುತ್ತೆ. ಸೊ ಅನೌನ್ಸಿಂಗ್ ದಟ್ ಐ ಡೋಂಟ್ ವಾಂಟ್ ದಿಸ್ ಈಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಸೊ ದಟ್ ಈಸ್ ನಾಟ್ ವೈರಾಗ್ಯ. ಸೊ ವೈರಾಗ್ಯ ಅಂತಂದ್ರೆ ಏನು ಅಂತಂದರೆ, ಸಂಪೂರ್ಣವಾಗಿ ಮನಸ್ಸಿಗೆ ಅರ್ಥ ಆಗಿರಬೇಕು, ದಿಸ್ ಆತ್ಮ ದಟ್ ಈಸ್ ಸರ್ವಂ. ವೆನ್ ಆತ್ಮ ಈಸ್ ಸರ್ವಂ, ಆಗ ನಮಗೆ ಹೊರ ಪ್ರಪಂಚದ ಯಾವ ವಸ್ತುಗಳ ಬಗ್ಗೆ ಕೂಡ ಆಕರ್ಷಣೆ ಉಂಟಾಗೋದಿಲ್ಲ. ಇಂತಹದ್ದು ಬೇಕು ಅಂತ ಅನ್ಸೋದಿಲ್ಲ. ಯಾಕೆಂತಂದ್ರೆ ಬೇಕಾಗಿರುವಂತಹ ಆತ್ಮ ಈಸ್ ಹಿಯರ್ ಅಂಡ್ ಇಟ್ ಇಸ್ ಮೀ. ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದು ಮನಸ್ಸಿಗೆ ಕೊಡುವಂತಹ ಟ್ರೈನಿಂಗು. ದ ಮೈಂಡ್ ಈಸ್ ಟ್ಯೂನ್ಡ್.
ದ ಮೈಂಡ್ ಈಸ್ ಮೆಚ್ಯೂರ್ಡ್, ದ ಮೈಂಡ್ ಈಸ್ ಮರ್ಜ್ಡ್ ವಿತ್ ದಿ ಸೆಲ್ಫ್. ಈ ರೀತಿ ಆದಾಗ ಆ ಯೋಗಿಗಳಿಗೆ ಆಗುವಂತಹ ಸಂತೋಷ ಅನುಭವ ಏನು ಅಂತಂದರೆ, ಒಂದು ರೀತಿಯ ಆ ಆನಂದದ ರಸದಲ್ಲಿ ಅವರು ತೇಲಾಡ್ತಾ ಇರ್ತಾರೆ. ಆಗ ಅಂತಹ ಯೋಗಿಗಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿರುತ್ತೆ, ಹೃದಯ ತುಂಬಿ ಬರುತ್ತೆ. ಅವರು ಅನುಭವಿಸ್ತಾ ಇರೋವಂತಹ ಸಂತೋಷವನ್ನು ಅವರು ಕೂಡ ವರ್ಣನೆ ಮಾಡೋಕ್ಕಾಗೋದಿಲ್ಲ, ವರ್ಣನೆ ಮಾಡುವಂತಹ ಒಂದು ತಾಳ್ಮೆ ಕೂಡ ಇರೋದಿಲ್ಲ. ಎಲ್ಲಿ ಆ ಸಂತೋಷ ಮಿಸ್ ಆಗೋಗುತ್ತೋ ಅಂತ ಹೇಳಿ ಆ ಆನಂದವನ್ನು ನಿರಂತರವಾಗಿ ಅನುಭವಿಸ್ತಾನೆ ಇರ್ತಾರೆ. ಅಂತಂದರೆ ಆ ಒಂದು ಸಂತೋಷ ದಟ್ ಈಸ್ ಒಂದು ಕಂಟಿನ್ಯೂಸ್ ಆಗಿ ಅವ್ರಿಗೆ ಸಿಗ್ತಾ ಇರುತ್ತಲ್ಲಿ. ಇಂತಹ ಅನುಭವ ಆಗುವುದಕ್ಕೆ ಮುಂಚೆ ಆ ಯೋಗಿಗಳಿಗೆ ಬಹುಶಃ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಇಂತಹ ಸಾಧನೆ ಮಾಡಬೇಕು ಅಂತಂದರೆ ಇದಕ್ಕೆ ಸಾವಿರಾರು ಜನ್ಮಗಳೇ ಬೇಕಾಗತ್ತೆ. ಸೊ ಸಾವಿರಾರು ಜನ್ಮಗಳ ಹಿಂದಿನಿಂದಲೇ ಈ ಯೋಗಿಗಳ ಒಂದು ಸಿದ್ಧತೆ ಪ್ರಾರಂಭ ಆಗಿರುತ್ತೆ. ಅದು ಈಗ ಅವರು ರಿಯಲೈಸ್ ಮಾಡಿಕೊಂಡಿದ್ದಾರೆ. ಸೊ ಹೀಗೆ ಪ್ರತಿ ಜನ್ಮದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದಿ ಎಜಿಟೇಷನ್ ಆಫ್ ದಿ ಮೈಂಡ್. ಸೊ ಅನೇಕ ಜನ್ಮಗಳ ನಿರಂತರ ಪ್ರಯತ್ನದ ಫಲ ಅದು ಈ ಜನ್ಮದಲ್ಲಿ ಅವರಿಗೆ ಈ ಒಂದು ರಿಯಲೈಸೇಷನ್ ಆಗಿರುವಂತಹದ್ದು. ನೌ ಬಿಕಾಸ್ ಆಫ್ ದಿ ಸಾಧನೆ, ಅದು ಯಾವುದು? ಯಮಿನಃ, ಯಮ ಸಾಧನೆಗಳನ್ನು ಮಾಡಿರ್ತಾರೆ. ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿ ಬ್ಲಿಸ್ ಆ್ಯಂಡ್ ನಥಿಂಗ್ ಮೋರ್ ಈಸ್ ರಿಕ್ವೈರ್ಡ್ ಟು ದೆಮ್ ಬಿಕಾಸ್ ದಿ ಆತ್ಮ ಈಸ್ ಸರ್ವಂ ದಟ್ ದೇ ಹ್ಯಾವ್ ರಿಯಲೈಸ್ಡ್. ಸೊ ದಿಸ್ ಅನ್ಕಂಡೀಷನಿಂಗ್ ಬ್ಲಿಸ್ ಅದು ಯಾವುದು ಅಂತಂದರೆ, ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ, ಭವಾನ್ ದಟ್ ಈಸ್ ಯು ಶಿವ. ಎಷ್ಟು ಅವನಿಗೆ ತನ್ನ ಆರಾಧ್ಯ ದೈವನ ಮೇಲೆ ಆ ಒಂದು ಭಕ್ತಿ, ಲವ್. ಹಿ ಸೇಸ್, ಆ ಯೋಗಿಗಳು ಅನುಭವಿಸ್ತಾ ಇರುವಂತಹ ಆನಂದ ಯಾವುದು ಅಂತಂದರೆ, ಇಟ್ ಈಸ್ ಯು, ಯು ಆರ್ ದಟ್. ಸೊ ಇಂತಹ ವಿಚಾರದಲ್ಲಿ ಅನೇಕ ಅನುಭವಿಗಳು ಹೇಳ್ತಾರೆ, ದಿಸ್ ಭಗವಾನ್, he is the creator of this huge world. He is the creator. He has created this creation and at the same time ನಮ್ಮನ್ನು ಕೂಡ ಅವನು ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದ. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ, ನಮ್ಮನ್ನು ಸೃಷ್ಟಿ ಮಾಡಿದ, ಜೊತೆಗೆ ಈ ಪ್ರಪಂಚದಲ್ಲಿ ಅನೇಕ ವಸ್ತುಗಳನ್ನು ಕೂಡ ಅವನೇ ಸೃಷ್ಟಿ ಮಾಡಿರುವಂತಹದ್ದು. ದಟ್ ಮೀನ್ಸ್ ಕ್ರಿಯೇಷನ್ನು ಅವನದೇ, ನಮ್ಮನ್ನು ಸೃಷ್ಟಿ ಮಾಡಿದ್ದು ಅವನೇ. ಅದೇ ಕ್ರಿಯೇಷನ್ನಲ್ಲಿ ಅನೇಕ ವಸ್ತುಗಳನ್ನು ಸೃಷ್ಟಿ ಮಾಡಿದ್ದು ದ ಸೇಮ್ ಪರಮಾತ್ಮ. ದಟ್ ಮೀನ್ಸ್ ಎವ್ರಿಥಿಂಗ್ ಈಸ್ ಭಗವಾನ್ ಅಲೋನ್. ಈ ಪ್ರಪಂಚ ಅದು ಅವನೇ, ಜಗತ್ತು ಅಂತಂದ್ರೂ ಅವನೇ. ಜಗತ್ತಿನಲ್ಲಿ ಜೀವಿಗಳು ಅಂತ ಹೇಳಿ ನಮ್ಮನ್ನ ತಂದ, ಇದು ಅವನದೇ ಮತ್ತೊಂದು ರೂಪ ಇದು ಅಷ್ಟೇ, ದಟ್ಸ್ ಆಲ್. ಜೊತೆಗೆ ಇಲ್ಲಿ ಅನೇಕ ವಸ್ತುಗಳನ್ನು ಮಾಡಿದ ಅವನು. ಇಲ್ಲಿ ಅವನು ಏನೆಲ್ಲವನ್ನ ಮಾಡಿದಾನೆ ಅವೆಲ್ಲವುಗಳನ್ನು ಅವನು ತನ್ನನ್ನೇ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಕೊಂಡು ಮಾಡಿರೋಂತಹದ್ದು. ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪ್ರಪಂಚಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ನ ಅವನು ಎಲ್ಲಿಂದನೂ ತರಲಿಲ್ಲ. ಪ್ರಪಂಚದಲ್ಲಿ ನಮ್ಮಗಳನ್ನು ಸೃಷ್ಟಿ ಮಾಡ್ದ, ನಮ್ಮನ್ನು ಸೃಷ್ಟಿ ಮಾಡೋದಕ್ಕೂ ಕೂಡ ಅವನು ಯಾವುದೋ ಮೆಟೀರಿಯಲ್ನ ಎಲ್ಲಿಂದಲೋ ಹೋಗಿ ತಂದಿಲ್ಲ. ತನ್ನನ್ನೇ ಉಪಯೋಗಿಸಿಕೊಂಡು ಇದೇ ಪ್ರಪಂಚದಲ್ಲಿ ನಮ್ಮಗಳ ಜೊತೆ ಅನೇಕ ವಸ್ತುಗಳನ್ನು ಕೂಡ ಅವನು ಸೃಷ್ಟಿ ಮಾಡಿದ. ಇದೆಲ್ಲವನ್ನು ನಾವು ಶಾಂತವಾಗಿ ಚಿಂತನೆಯನ್ನು ಮಾಡಿದ್ರೆ, ಪ್ರಪಂಚ ಅಂದರೆ ಈಸ್ ನಥಿಂಗ್ ಬಟ್ ದಿ ಪರಮಾತ್ಮ, ಜೀವಜಂತುಗಳು ನಥಿಂಗ್ ಬಟ್ ದಿ ಪರಮಾತ್ಮ, ಪ್ರಪಂಚದ ವಸ್ತುಗಳು ಇಟ್ ಈಸ್ ನಥಿಂಗ್ ಬಟ್ ದಿ ಪರಮಾತ್ಮ. ಪರಮಾತ್ಮ ಅಲೋನ್ ಈಸ್ ಎವ್ರಿಥಿಂಗ್. ಪುರುಷ ಸೂಕ್ತದಲ್ಲಿ ನಾವು ವಿರಾಟ್ ಸ್ವರೂಪ ಆಫ್ ದಿ ಭಗವಂತ ಅಂತ ಏನು ಹೇಳ್ತೀವಿ, ದಟ್ಸ್ ಇಟ್. ಇಲ್ಲೂ ಕೂಡ ಅದನ್ನ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ. ಇವೆಲ್ಲವೂ ಭಗವಂತನ ಲೀಲೆ. ದ ಕ್ರಿಯೇಷನ್ ಈಸ್ ಹಿಸ್ ಲೀಲೆ. ಕ್ರಿಯೇಷನ್ ಆಫ್ ದಿ ಜೀವಜಂತುಗಳು ಈಸ್ ಹಿಸ್ ಲೀಲೆ. ಅಂಡ್ ದಿ ವಸ್ತುಗಳು ಆಫ್ ದಿಸ್ ಪ್ರಪಂಚ ಈಸ್ ಹಿಸ್ ಲೀಲೆ. ಅಂಡ್ ಎವ್ರಿಥಿಂಗ್ ಈಸ್ ಭಗವಾನ್ ಅಲೋನ್. ಸೊ ಹೀಗೆ ಇವೆಲ್ಲವನ್ನ ಅವನು ಮಾಡಿದನಲ್ಲ,
ಹಿ ಹಿಮ್ಸೆಲ್ಫ್ ಈಸ್ ಇನ್ ಡಿಫರೆಂಟ್ ಫಾರ್ಮ್ಸ್. ಎಲ್ಲವನ್ನ ಮಾಡಿ ಏನು ಗೊತ್ತಿಲ್ಲದೆ ಇರೋ ಹಾಗೆ ಬಂದು ನಮ್ಮ ಹೃದಯದ ಗುಹೆಯಲ್ಲಿ ಅವನು ಕುಳಿತುಕೊಂಡಿದ್ದಾನೆ. ಸಿ, ದಿಸ್ ಇಸ್ ಮಾಯಾ. ದಿಸ್ ಕ್ರಿಯೇಟರ್ ಈಸ್ ಎವ್ರಿಥಿಂಗ್. ಎಲ್ಲವನ್ನ ನಮ್ಮ ಅನುಭವಕ್ಕೆ ಬರೋ ಹಾಗೆ ಮಾಡಿ ಕೊನೆಗೆ ಅವನೇನು ಮಾಡ್ದ, ನಮ್ಮ ಕೈಗೆ ಸಿಗದೆ ನಮ್ಮ ಹೃದಯದ ಗುಹೆಯಲ್ಲಿ ಅವನು ಔಸ್ಕೊಂಬಿಟ್ಟ. ನಾವು ಆ್ಯಕ್ಚುಲ್ ಆಗಿ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಪ್ರಪಂಚದ ವಸ್ತುಗಳಲ್ಲಿ ನಾನು ಆಸಕ್ತಿಯನ್ನು ತೋರಿಸಿ ಐ ವಾಂಟ್ ದಿಸ್, ಐ ವಾಂಟ್ ದಟ್ ಅಂತ ನಾವೇನು ಇವತ್ತು ಹೊಡೆದಾಡ್ತಾ ಇದ್ದೀವಿ, ಅವೆಲ್ಲವೂ ಭಗವಂತನ ಬೇರೆ ಮತ್ತೊಂದು ರೂಪ ಅಷ್ಟೆ. ನಾವು ಹುಡುಕಾಟ ನಮ್ದೇನು, ನಾವೇನು ಹುಡುಕ್ತಾ ಇದ್ದೀವಿ? ವಾಟ್ ಆರ್ ವಿ ಸರ್ಚಿಂಗ್? ವಿ ಆರ್ ಸರ್ಚಿಂಗ್ ಫಾರ್ ದಿ ಗಾಡ್. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್, ನಾವು ಭಗವಂತನನ್ನು ಹುಡುಕ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಯಾವುದೋ ಒಂದು ವಸ್ತುವನ್ನು ಹುಡುಕ್ತಾ ಇದ್ದೀವಿ. ದಟ್ ವಸ್ತು ಈಸ್ ನನ್ ಅದರ್ ದ್ಯಾನ್ ದಿ ಭಗವಂತನ ಮತ್ತೊಂದು ರೂಪ ಅದು. ಸೊ ದಿಸ್ ಭಗವಂತ ಅವನೇನು ಮಾಡಿದ, ಹೊರ ಪ್ರಪಂಚದಲ್ಲಿ ಇವೆಲ್ಲವನ್ನ ತುಂಬಿ ತಾನು ಮಾತ್ರ ಬಂದು ನಮ್ಮ ಹೃದಯದ ಗುಹೆಯಲ್ಲಿ ಔಸ್ಕೊಂಬಿಟ್ಟ. ನಮ್ಮ ಹೃದಯದಲ್ಲಿ ಅವನಿದ್ದಾನೆ ಎನ್ನುವಂತಹದ್ದನ್ನು ಮರೆತು ನಾವು ಹೊರ ಪ್ರಪಂಚದಲ್ಲಿ ಭಗವಂತನ ಈ ಅನೇಕ ವಸ್ತು ಇವುಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಭಗವಂತನನ್ನು ಮರೆತು ಈ ವಸ್ತುಗಳನ್ನು ನಾವು ಹುಡುಕ್ತಾ ಇದ್ದೀವಿ. ಇದು ಸಿಕ್ಕಿದ್ರೆ ಸಂತೋಷ, ಅದು ಸಿಕ್ಕಿದ್ರೆ ಸಂತೋಷ ಅಂತ ಹೇಳಿ ಸಂತೋಷಕ್ಕಾಗಿ ನಾವು ಹೀಗೆ ಅನೇಕ ವಸ್ತುಗಳ ಮೇಲೆ ನಾವು ಡಿಪೆಂಡ್ ಆಗೋಗಿದ್ದೀವಿ. ಇನ್ಫ್ಯಾಕ್ಟ್ ಅವೆಲ್ಲವೂ ಭಗವಂತ ಈಸ್ ವೆರಿ ಮಚ್ ಇನ್ ಅವರ್ ಹಾರ್ಟ್ ಕೇವ್. ಅವನು ನಮ್ಮ ಹೃದಯ ಗುಹೆಯಲ್ಲೇ ಇದ್ದಾನೆ, ಅದನ್ನು ನಾವು ಮರೆತಿದ್ದೀವಿ. ಹೊರ ಪ್ರಪಂಚದಲ್ಲಿ ಅವನನ್ನು ನಾವು ಹುಡುಕ್ತಾ ಇದ್ದೀವಿ. ಸೊ ಅವನಿಗೆ ಇಲ್ಲೇ ಇದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ, ಅವನನ್ನು ನಾನು ನೋಡಬೇಕು ಅನ್ನುವಂತಹ ಸಾಧನೆ ನಂದಾಗಬೇಕು ಅಂತಂದರೆ ಅದಕ್ಕೆ ಸಾವಿರಾರು ಜನ್ಮಗಳೇ ಬೇಕಾಗುತ್ತೆ. ಪ್ರತಿ ಜನ್ಮದಲ್ಲೂ ಕೂಡ ನಾವು ಅವನನ್ನು ಹುಡುಕುವಂತಹ ಸಂದರ್ಭದಲ್ಲಿ ಮನಸ್ಸಿಗೆ ವಿರುದ್ಧವಾಗಿ ನಾವು ಅನೇಕ ಕಾರ್ಯಗಳನ್ನು ಮಾಡಿರ್ತೀವಿ. ಆ ಅಜಿಟೇಷನ್ ಆಫ್ ದ ಮೈಂಡ್ ಅನ್ನುವಂತಹದ್ದು ನಾವು ತುಂಬ ಅನುಭವಿಸಿರ್ತೀವಿ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಜನ್ಮದಲ್ಲಿ ಭಗವಂತನ ಅನುಗ್ರಹದ ಕಾರಣದಿಂದ ಮನಸ್ಸು ಪರಿಪಕ್ವಗೊಂಡು ಆತ್ಮನಲ್ಲಿ ಅದು ಒಂದಾಗಿ ಬೆರೆತು ಹೋಗುತ್ತೆ. ಆತ್ಮನಲ್ಲಿ ಬೆರೆತಂತಹ ಆ ಮನಸ್ಸು ನಮಗೆ ಹೇಳುತ್ತೆ, ದಿಸ್ ಆತ್ಮ ಈಸ್ ಸರ್ವಂ. ವೆನ್ ಒನ್ಸ್ ದಿಸ್ ಟ್ರೂತ್ ಈಸ್ ರಿಯಲೈಸ್ಡ್, then the mind rejects everything of the world. So this is Vedanta. ಸೊ ಹೃದಯದಲ್ಲಿ ಎಲ್ಲವೂ ನನಗೆ ಸಿಕ್ಕಿದೆ ಅನ್ನುವಂತಹ ಅನುಭವ ಆದಾಗ ದಿಸ್ ಯಮಿನಃ, ಈ ಯೋಗಿಗಳು ತಮ್ಮ ಕಣ್ಣಿನಲ್ಲಿ ನೀರು ತುಂಬ್ಕೋತಾರೆ, ಹೃದಯ ತುಂಬ್ಕೋತಾರೆ, ಅಳುತ್ತಾರೆ, ಆನಂದದ ರಸದಲ್ಲಿ ತೇಲಾಡ್ತಾ ಇದ್ದಾರೆ. ಹೀಗೆಲ್ಲ ಆಗ್ತಾ ಇರೋದಕ್ಕೆ ಇಟ್ಸ್ ಆಲ್ ಬಿಕಾಸ್ ಆಫ್ ಯು, ಇಟ್ ಈಸ್ ಯು ಶಿವ ಅಂತ ಹೇಳಿ ಪುಷ್ಪದಂತಾಚಾರ್ಯ ಭಗವಂತನನ್ನ ಇಲ್ಲಿ ಹೊಗಳಿ ಸ್ತುತಿ ಮಾಡ್ತಾ ಇದ್ದಾನೆ. ಇಂತಹ ಈ ಆತ್ಮವಸ್ತುವನ್ನು ನಾವು ಯಾವುದೋ ಬೇರೆ ಬೇರೆ ವಸ್ತುಗಳಲ್ಲಿ ಇದೆಯೇನೋ ಅಂತ ತಿಳ್ಕೊಂಡು ಸಾವಿರಾರು ಜನ್ಮಗಳಿಂದ ನಾವು ಹುಡುಕ್ತಾ ಬಂದಿದ್ದೀವಿ. ಒಬ್ಬ ಸದ್ಗುರುವಿನ ಮಾರ್ಗದರ್ಶನ ಹಾಗೂ ನಿರಂತರ ಸಾಧನೆ, ಇದಕ್ಕೆ ಭಗವಂತನ ಅನುಗ್ರಹ ಕಾರಣ. ಅಂಡ್ ಉಪದೇಶ ಫ್ರಮ್ ಸದ್ಗುರು ಅಂಡ್ ದಿ ಯಮ ಸಾಧನೆ. ಸೊ ನೌ ದಿ ಸಾಧಕ ಈಸ್ ಏಬಲ್ ಟು ಟೇಕ್ ದಿ ಇನ್ವರ್ಡ್ ಜರ್ನಿ. ಸೊ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಇಟ್ ಈಸ್ ಪಾಸಿಬಲ್. ಅವನು ಅಂತರ್ಮುಖಿಯಾದ, ಅಂಡ್ ಅಂತರ್ಮುಖಿಯಾಗಿ ಹಿ ರಿಯಲೈಸ್ ದಿ ಟ್ರೂತ್, he realized the bliss, and it is the Bhagavan, and he is here only. He is in the heart cave. He is the truth, he is the bliss. ಆದರೆ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್, ಅಜ್ಞಾನದ ಕಾರಣದಿಂದ ನಾವು ಅಂತಂದರೆ ಜೀವಭಾವವನ್ನು ಹೊತ್ತಂತಹ ನಾವು ಸತ್ಯವನ್ನು ದೂರ ಮಾಡಿರ್ತೀವಿ, ಅಸತ್ಯವನ್ನು ನಂಬ್ತೀವಿ. ಉದಾಹರಣೆಗೆ ನಮ್ಮ ಕೈಯನ್ನು ತೋರಿಸ್ಬಿಟ್ಟು ಇದನ್ನ ಏನು ಅಂತ ಕೇಳಿದ್ರೆ ನೋಡಿದಂತಹ ಎಲ್ಲರೂ ಕೂಡ ಇದನ್ನು ನನ್ನ ಕೈ ಅಂತ ಹೇಳ್ತಾರೆ. ಆದರೆ ನನ್ನ ಕೈ ಅವರುಗಳಿಗೆ ಕಾಣಬೇಕು ಅಂತಂದರೆ ಕೈಗಳ ಮೇಲೆ ಬೆಳಕು ಬಿದ್ದ ಕಾರಣದಿಂದ ದೇ ಆರ್ ಏಬಲ್ ಟು ರೆಕಗ್ನೈಸ್ ದಿಸ್ ಆಸ್ ಮೈ ಹ್ಯಾಂಡ್.
So it is so unfortunate they were unable to recognize the ಬೆಳಕು, they are able to recognize the hand. It is exactly like that. We have forgotten the truth. We have forgotten that the Atma, the Paramatma is in our heart cave, and we are searching him in different objects in the outside world. He is very much inside. ಸೊ ಇಲ್ಲಿ ಒಳಗಡೆನೇ ಇದ್ದಾನೆ ಅನ್ನುವಂತಹ ಆ ಒಳಗಿರುವ ಸತ್ಯವನ್ನು ನಾವು ನೋಡಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ದಿಸ್ ಸಾಧನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.